ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಭ ಶ್ರಾವಣ ಮಾಸದ ಮೊದಲನೆಯ ದಿನ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಈ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿಯೊಂದು ಮನೆಯ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿಯಿಂದ. ಯಾಕೆ ಅಂತಂದರೆ, ಪ್ರತಿನಿತ್ಯದ ಬೆಳಗಿನ ಜಾವದ ಆ ಒಂದು ತಂಪಿನಲ್ಲಿ ಬಿಸಿ ಬಿಸಿಯಾದ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಸೇವಿಸಿದ್ರೆ ಅವತ್ತಿನ ದಿನದ ಸಂಪೂರ್ಣವಾಗಿರ್ತಕ್ಕಂಥ ಎನರ್ಜಿ ಬೂಸ್ಟ್ ಆಗ್ತಕ್ಕಂಥದ್ದಿರುತ್ತೆ. ಇರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಅಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಎನ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಖುಷಿ ಸಂತೋಷ. ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರ್ತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗುತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಗ್ಯಾಸ್ಟ್ರಿಕ್ಕಾಗಾದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಸೈಕಲ್ ಪ್ಯೂರ್ ಅಗರಬತ್ತಿ ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ಇನ್ಸ್ಪೋ ಪಾರ್ಕ್ಸ್. ಬಡವನಾಗಲಿ ಶ್ರೀಮಂತನಾಗಲಿ ಪ್ರತಿಯೊಬ್ಬರಿಗೂ ಕೂಡ ಈ ಕನಸಿನ ಮನೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಶ್ರೀಮಂತನಾದರೆ ಆ ಕನಸಿನ ಮನೆಯನ್ನು ನನಸು ಮಾಡ್ಕೊಂಡು ಬಿಡ್ತಾನೆ. ಆದರೆ ಬಡವನಾದರೆ ಆ ಒಂದು ಕನಸನ್ನು ಹಾಗೆ ಉಳಿಸ್ಕೊಂಡ್ಬಿಡ್ತಾನೆ. ಆದರೆ ಇಲ್ಲಿ ಇನ್ಸ್ಪೋ ಪಾರ್ಕ್ಸ್, ಶೇಖರ್ ಡೆವಲಪರ್ಸ್ ರವರ ಇನ್ಸ್ಪೋ ಪಾರ್ಕ್ಸ್, ಅದರ ಅಡಿಯಲ್ಲಿ ನಿರ್ಮಾಣವಾಗ್ತಾ ಇರತಕ್ಕಂಥ ಇನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ ಕೋಲಾರದಲ್ಲಿ 50ಕ್ಕೂ ಹೆಚ್ಚು ಎಕರೆಯಲ್ಲಿ ನಿರ್ಮಾಣ ಆಗ್ತಾ ಇರತಕ್ಕಂಥ ವಾಸ್ತುಗೃಹಗಳು ಅಂತಲೇ ಹೇಳ್ಬೋದು. ಅಂತಂದರೆ 50ಕ್ಕೂ ಹೆಚ್ಚು ಎಕರೆನಲ್ಲಿ ಒಂದು ಗೇಟೆಡ್ ಕಮ್ಯುನಿಟಿನಲ್ಲಿ ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥದ್ದು. ಈ ಒಂದು ಪದವನ್ನು ಕೇಳಿದ ತಕ್ಷಣ, ಗುರುಗಳೇ ಇಲ್ಲಿ ಬಡವ ಅನ್ನೋ ಮಾತಲ್ಲಿ ಬರುತ್ತೆ ಗುರುಗಳೇ, ಫುಲ್ಲಿ ಫರ್ನಿಶ್ಡ್ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಅಂತಂದರೆ ಅದಿನ್ನ ಗಗನಕ್ಕೇರಿರುತ್ತೆ ಅಂತ ತಾವು ಅಂದ್ಕೊಳ್ಬೋದು. ಇಲ್ಲ, ಇದು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರಿಗೂ ಕೂಡ ಕೈಗೆಟಕತಕ್ಕಂಥ ದರದಲ್ಲಿ ಸಿಗಲಿ, ಒಬ್ಬ ಬಡವನೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹಗಳಲ್ಲಿ ನೆಲೆ ನಿಲ್ಗೊಳ್ಬೇಕಂತ ಹೇಳಿ ಅದ್ಭುತವಾಗಿರ್ತಕ್ಕಂಥ ಕಾಯಕ. 16,90,000 ಪ್ರಾರಂಭ ಆಗ್ತಾ ಇದೆ ವಾಸ್ತುಗೃಹಗಳು, ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥದ್ದು. ಜೊತೆಯಲ್ಲಿ 16,90,000 ಭಾರವಾಗ್ತಕ್ಕಂಥವ್ರಿಗೆ ಫೈನಾನ್ಷಿಯಲ್ ಬ್ಯಾಕಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. 0% EMI, 1% ಸ್ಕೀಮ್. ತಿಂಗಳಿಗೆ 1%ನಷ್ಟು ತಾವು ಹಣವನ್ನು ಪಾವತಿಸಿದ್ರೆ ಆದರೆ ಫುಲ್ಲಿ ಫರ್ನಿಶ್ಡ್ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥ ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು.
ಮತ್ತು ಆಷಾಢ ಆಫರ್ ಅಂತ ಹೇಳಿ 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಸ್ಪಾಟ್ ಬುಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಂ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ತಾವು ಸಂಪರ್ಕಿಸಿ 8095363636 8095363636 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. ಮತ್ತು ಇವರ ವೆಬ್ಸೈಟ್ ಕೂಡ ಇದೆ www.inspoparks.com. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿ ಒಂದು ಕಂಟೈನರ್ನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಮತ್ತು ಸಾಯಿ ಶುಪ್ ಟೂರ್ಸ್ ಇವರು ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಟೂರಿಂಗ್ ಪ್ಯಾಕೇಜ್ಗಳನ್ನು ಕೊಡ್ತಾ ಇದ್ದಾರೆ. ಕಾಶಿ, ಗಯಾ, ಪುರಿ ಜಗನ್ನಾಥ್, ವಾರಣಾಸಿ, ಶಿರಡಿ ಇನ್ನಿತ್ಯಾದಿ ಕ್ಷೇತ್ರಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ಟೂರಿಂಗ್ ಪ್ಯಾಕೇಜಸ್ ಅನ್ನು ಇವರು ಅತಿ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರೆ. ದಯಮಾಡಿ ಸಂಪರ್ಕಿಸಿ ಸಾಯಿ ಶುಪ್ ಟೂರ್ಸ್. ಇವರ ಶಾಖೆಗಳು ಮಲೇಶ್ವರಂ ಮತ್ತು ಯಲಹಂಕ. ಇನ್ನು ಬಹಳ ವಿಶೇಷವಾಗಿರುತ್ತೆ ದಿವಸ ಸೋಮವಾರ. ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ಹಾಗಾಗಿ ತಾವೆಲ್ಲರೂ ಕೂಡ ಪರಮೇಶ್ವರನ ಆರಾಧನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಶ್ರಾವಣ ಮಾಸದ ಮೊದಲನೆಯ ದಿನ, ವಾರದ ಮೊದಲನೆಯ ದಿನ, ಆಷಾಢ ಮಾಸ ಕಳೆದು ಹೋಯಿತು, ಶ್ರಾವಣ ಮಾಸ ಪ್ರಾರಂಭ ಆಯಿತು. ಇನ್ನು ಇಲ್ಲಿ ಒಂದು ಕಡೆ ಖುಷಿ, ಪಾಪ ಒಂದಿಷ್ಟು ಜನಕ್ಕೆ ಎಲ್ಲರ ಆಡ್ಮಾತು ಏನಾಗೋಗಿದೆ ಅಂತಂದರೆ, ಶ್ರಾವಣ ಮಾಸ ಅದರಲ್ಲೂ ಹೇಳುವಂಥದ್ದಾದರೆ ನಮ್ಮ ನಾನ್ ವೆಜ್ ಪ್ರಿಯರಿಗಂತೂ ಒಂದು ಬ್ರೇಕ್ ಅಂತಲೇ ಹೇಳ್ಬೋದು. ಪಾಪ ಎಷ್ಟೋ ಜನ ಬಂದು ನಮ್ಮ ಹತ್ರ ಹಂಚ್ಕೊಳ್ಳೋದು, ಗುರುಗಳೇ ಶ್ರಾವಣ ಮಾಸ ಪ್ರಾರಂಭ ಆಯಿತು, ಇನ್ನು ನಮ್ಮೆಲ್ಲರಿಗೂ ಕೂಡ ಒಂದು ಬಂಧನದ ರೀತಿ ಇದೆ ಗುರುಗಳೇ. ಇರಲಿ ಗುರುಗಳೇ, ಆದರೆ ಶ್ರಾವಣ ಮಾಸದಲ್ಲಿ ನಾವು ಏನೆಲ್ಲ ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ದಯಮಾಡಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ ಅಂಥೇಳಿ ಸಾಕಷ್ಟು ಜನ ಕೇಳ್ತಾ ಇರ್ತೀರಿ. ಶ್ರಾವಣ ಮಾಸ ತಮ್ಮೆಲ್ಲರಿಗೂ ಕೂಡ ಲಾಭದಾಯಕವಾಗಿರಲಿ. ಶ್ರಾವಣ ಮಾಸದಲ್ಲಿ ತಾವು ಏನೊಂದು ಕೆಲಸವನ್ನು ಮಾಡಿದ್ರೂ ಕೂಡ ಅತೀತವಾಗಿರ್ತಕ್ಕಂಥ ಶಕ್ತಿಯೊಂದಿಗೆ ತಾವು ಅದನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರಾವಣ ಮಾಸದ ಪ್ರಾರಂಭದಿದ್ರೆ ಭಗವಾನ್ ಶ್ರೀ ವಿಷ್ಣು ಪರಮಾತ್ಮನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಏನು ಗುರುಗಳೇ ಇವತ್ತಿನ ದಿವಸ ಪ್ರಾರಂಭದಲ್ಲೇ ಕೆಮ್ತಾ ಇದ್ದೀರಿ, ನಿಮಗೂ ಯಾಕೆ ಹುಷಾರಿಲ್ವ ಅಂತ ತಾವು ಕೇಳ್ಬೋದು. ಯಾಕೆ ಅಂತಂದರೆ ಎಲ್ಲೆಲ್ಲೂ ಕೂಡ ಮಳೆ ಜಾಸ್ತಿ ಆಗಿದೆ, ತಂಪಿನ ವಾತಾವರಣ ಜಾಸ್ತಿ ಆಗಿದೆ. ಈ ಸಮಯದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದಾಗಲಿ ಏರುಪೇರಾಗ್ತಕ್ಕಂಥದ್ದಾಗಲಿ ಸಹಜ. ಅದಕ್ಕೋಸ್ಕರ ನೋಡಿ, ನಾವಾದರೆ ವಯಸ್ಸಿನಲ್ಲಿರ್ತಕ್ಕಂಥವ್ರು ಹೇಗೋ ಅದನ್ನು ಸರಿತಿದ್ದುಕೊಳ್ಬೋದು. ಆದರೆ ಸಣ್ಣ ಮಕ್ಕಳಿಗಾಗಲಿ ಇಲ್ಲಾಂದರೆ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗಲಿ ತಾವೆಲ್ಲರೂ ಕೂಡ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಬೇಕು. ಈ ಸಮಯದಲ್ಲಿ ಇಂತಹ ಒಂದಿಷ್ಟು ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದಾಗಲಿ ಹುಷಾರು ತಪ್ಪತಕ್ಕಂಥದ್ದಾಗಲಿ ಆಗೋದ್ರೆ ಮೊದಲೇ ತಂಪು ಅದನ್ನು ದೇಹಕ್ಕೆ ಗುಣಮುಖತೆಯನ್ನು ತೆಗೆದುಕೊಳ್ಳಿಕ್ಕಾಗಲಿ ದೇಹದಲ್ಲಿರ್ತಕ್ಕಂಥ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡ್ತಕ್ಕಂಥದ್ದಾಗಲಿ ಅವಕಾಶ ಮಾಡೋದಿಲ್ಲ, ಅಲ್ಲೇ ಅದು ಕ್ಷೀಣಿಸ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಆದಷ್ಟು ಸ್ವಲ್ಪ ಉಷ್ಣ ಪದಾರ್ಥವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಬಿಸಿ ನೀರನ್ನು ಸೇವಿಸ್ತಕ್ಕಂಥದ್ದಾಗಲಿ, ಸ್ವೆಟರನ್ನು ಹಾಕ್ಕೊಳ್ತಕ್ಕಂಥದ್ದಾಗಲಿ, ದೇಹವನ್ನು ಬೆಚ್ಚಗಿಡ್ಕೊಳ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ತಾವು ಪ್ರತಿನಿತ್ಯ ತಮ್ಮ ಜೀವನದಲ್ಲಿ ತಾವು ಅಳವಡಿಸ್ಕೊಳ್ಬೇಕು. ಅದರಲ್ಲೂ ಇನ್ನು ಸ್ವಲ್ಪ ದಿನಗಳು ಮಾತ್ರ, ಅದಾದಮೇಲೆ ಮತ್ತೆ ಸರಿ ಹೋಗ್ತಕ್ಕಂಥದ್ದಿರುತ್ತೆ. ಆದರೆ ಇರಲಿ, ನಮ್ಮ ಪಕ್ಕದ ರಾಜ್ಯವಾಗಿರ್ತಕ್ಕಂಥ ಕೇರಳ ಆಗಿರ್ಬೋದು ಮತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಮಲೆನಾಡು ಆಗಿರ್ಬೋದು, ಮಂಗಳೂರು ಕರಾವಳಿ ಪ್ರದೇಶ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಅದರಲ್ಲೂ ಮತ್ತೊಂದು ಕೊಡಗಾಗಿರ್ಬೋದು, ಇಲ್ಲೆಲ್ಲ ಸಂಪೂರ್ಣವಾಗಿ ಜಲಾವೃತವಾಗ್ತಾ ಇರ್ತಕ್ಕಂಥದ್ದಿದೆ. ಎಲ್ಲೆಲ್ಲೂ ಕೂಡ ಗುಡ್ಡಗಳು ಕುಸಿತಾ ಇರತಕ್ಕಂಥದ್ದಿದೆ. ಅದರಲ್ಲೂ ನಮ್ಮ ಬಾರ್ಡರ್ ಆಗಿರ್ತಕ್ಕಂಥ ಮತ್ತು ಕರ್ನಾಟಕ ಕೇರಳ ಬಾರ್ಡರ್ ಆಗಿರ್ತಕ್ಕಂಥ ಆ ಒಂದು ವಾಯನಾಡು ಮಾತ್ರ ಇವತ್ತಿನ ದಿವಸ ಸಂಪೂರ್ಣವಾಗಿ ಎಲ್ಲೂ ಒಂದು ಕಡೆ ಕಣ್ಮರೆ ಆಗೋಗ್ತಾ ಇದೆ. ಇರಲಿ, ಅಲ್ಲಿ ಎಷ್ಟೋ ಜನ ಇವತ್ತಿನ ದಿವಸ ಸಾವನ್ನಪ್ಪಿರ್ತಕ್ಕಂಥವ್ರಿದ್ದಾರೆ. ಅವರೆಲ್ಲರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ. ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ. ಭಗವಂತನ ಅನುಗ್ರಹ ಸದಾಕಾಲ ಎಲ್ಲರಿಗೂ ಕೂಡ ಇರಲಿ. ಆದಷ್ಟು ಬೇಗ ಪ್ರಕೃತಿಯ ಈ ಒಂದು ವಿಕೋಪ ಕಡಿಮೆ ಆಗಲಿ, ಎಲ್ಲವೂ ಕೂಡ ಶಾಂತಿ ನೆಮ್ಮದಿಯುತವಾಗಿರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಬಹಳ ವಿಶೇಷವಾಗಿ ಸಾಯಿ ಶುಪ್ ಟೂರ್ಸ್ ರವರ ಶಿರಡಿ ಯಾತ್ರೆ ಇದೇ ಬರತಕ್ಕಂಥ 17, 18, 19 3 ದಿನಗಳ ವಿಶೇಷವಾಗಿರ್ತಕ್ಕಂಥ ಶಿರಡಿ ಯಾತ್ರೆ ಬಹಳ ಅದ್ಭುತವಾಗಿ ನೆರವೇರ್ತಾ ಇದೆ. ಈ ಒಂದು ಯಾತ್ರೆಯಲ್ಲಿ ಗುರೂಜಿರವರು ಕೂಡ ನಮ್ಮ ಜೊತೆ ಇರ್ತಾರೆ. ಹಾಗಾಗಿ ಹಿಂದೆ ಹೇಗೆ ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಜಗನ್ನಾಥ ಕ್ಷೇತ್ರದಲ್ಲಿ ಆ ಒಂದು ಸ್ಥಾನದಲ್ಲಿ ಕಡಲ ತೀರದಲ್ಲಿ
ಬಹಳ ಅದ್ಭುತವಾಗಿರ್ತಕ್ಕಂಥ ಹೋಮ ಹವನ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ನೆರವೇರಿಸಿದ್ರು. ಅದೇ ರೀತಿ ಶಿರಡಿನಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಹೋಮ ಹವನ ಕಾರ್ಯಕ್ರಮವನ್ನು ನೆರವೇರಿಸಿ ಗುರುಗಳ ಕೃಪೆಗೆ ಪಾತ್ರರಾಗಿ ನೀವೆಲ್ಲರೂ ಸೇರಿ ಗುರೂಜಿಯವ್ರ ಜೊತೆಗೆ ಬಾಬಾರವರ ದರ್ಶನವನ್ನು ಮಾಡತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾಯಕ. 17, 18, 19 3 ದಿನಗಳ ವಿಶೇಷವಾಗಿರ್ತಕ್ಕಂಥ ಪ್ರಯಾಣ. ಈ ಒಂದು ಪ್ರಯಾಣಕ್ಕೆ ತಾವೂ ಕೂಡ ನಮ್ಮ ಜೊತೆ ಸೇರಿಕೊಳ್ಬಹುದು, ತಾವು ಕೂಡ ನಮ್ಮ ಜೊತೆ ಪ್ರಯಾಣವನ್ನು ಬೆಳೆಸ್ಬೋದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ತಾವು ಸಾಯಿ ಶುಭ್ ಟೂರ್ಸ್ರವರ ಈ ಒಂದು ದೂರವಾಣಿ ಸಂಖ್ಯೆಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ದಯಮಾಡಿ ಗುರೂಜಿರವ್ರ ಜೊತೆ ಟೂರಿಗೆ ಬರ್ತಕ್ಕಂಥ ವಿಚಾರದ ಬಗ್ಗೆ ಮಾತ್ರ ಮಾಹಿತಿ ಸಿಗುತ್ತೆ. ಇದಕ್ಕೆ ತಾವು ಫೋನ್ ಮಾಡಿ ಗುರೂಜಿರವ್ರು ಯಾವಾಗ ಸಿಗ್ತಾರೆ, ಆಶ್ರಮದಲ್ಲಿ ಯಾವಾಗ ಸಿಗ್ತಾರೆ, ಅವ್ರ ಅಪಾಯಿಂಟ್ಮೆಂಟ್ ಕೊಡಿ, ಅವ್ರ ನಂಬರ್ ಕೊಡಿ ಅಂತಂದರೆ ಯಾವ ಸಿಬ್ಬಂದಿ ವರ್ಗಕ್ಕೂ ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಆಶ್ರಮದಿಂದನೂ ಕೂಡ ಯಾವುದೇ ರೀತಿ ಮಾಹಿತಿಯನ್ನು ನಾವು ಅವರಿಗೆ ತಲುಪಿಸಿಲ್ಲ. ಇದರಲ್ಲಿ ಏನಪ್ಪ ಅಂತಂದರೆ ಈ ಒಂದು ಇದಕ್ಕೆ ಕಾಲ್ ಮಾಡೋದ್ರಿಂದ ಟೂರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಮಾತ್ರ ಸಿಗುತ್ತೆ. ಹಾಗಾಗಿ 9590247247 9590247247 ಈ ಒಂದು ದೂರವಾಣಿ ಸಂಖ್ಯೆಗೆ ಈ ಕೂಡಲೇ ಕರೆಯನ್ನು ಮಾಡಿ ಶಿರ್ಡಿ ಯಾತ್ರೆಗೆ ನಮ್ಮೊಂದಿಗೆ ಯಾರೆಲ್ಲ ಬರಬೇಕು ಎಂಬತಕ್ಕಂಥ ಒಂದು ಆಶೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಬರ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಚನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ವಿದ್ಯಾಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಘ್ನಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಾಂ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸದ ನಮಸ್ತಸ್ಸೈ 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 ನಮೋ ನಮಃ. ಶುಭ ಶ್ರಾವಣ ಮಾಸ ಬಂತು ಅಂದರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಹೆಚ್ಚು ಆರಾಧನೆ ನಡೆಸ್ತಾರೆ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯ ಆರಾಧನೆ, ಭಗವತಿಯ ವಿಶೇಷವಾಗಿರತಕ್ಕಂಥ ಅನುಗ್ರಹ. ಇವತ್ತು ವಾರದ ಮೊದಲನೇ ದಿವಸ, ಶ್ರಾವಣ ಪ್ರಾರಂಭದ ದಿನ. ಶ್ರಾವಣದ ಪ್ರಾರಂಭ ಸೋಮವಾರ. ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ, ಗೌರೀಶಂಕರನ ಆರಾಧನೆ ಮಾಡ್ತಕ್ಕಂಥ ದಿನ. ಶ್ರಾವಣ ಬಂತು ಅಂದರೆ ಈ ಶ್ರಾವಣದಲ್ಲಿ ಮತ್ತೊಂದು ವಿಶೇಷತೆ ಇದೆ. ಈ ಶ್ರಾವಣ ಮಾಸ ಪ್ರತಿಯೊಬ್ಬರ ಜೀವನದಲ್ಲೂ ಹಚ್ಚ ಹಸರನ್ನು, ಅಂದರೆ ಒಂದು ನೆಮ್ಮದಿಯನ್ನು, ಒಂದು ಭಗವತ್ ಸಂಕಲ್ಪವನ್ನು, ವಿಶೇಷವಾಗಿರ್ತಕ್ಕಂತಹ ಒಂದು ಅನುಗ್ರಹವನ್ನು ಪಡೀಲಿಕ್ಕೂ ಶ್ರಾವಣ ಮಾಸ ಸಿದ್ಧರಾಗಿರುತ್ತೆ. ಶ್ರಾವಣ ಅಂತ ಬಂದಾಗ ಪೂಜೆ ಪುನಸ್ಕಾರಗಳು ಸಾಕಷ್ಟು. ಇನ್ನೇನು ಒಂದು ತಿಂಗಳು ಆಷಾಢ ಸಂಪೂರ್ಣವಾಗಿ ನೂತನವಾಗಿ ವಿವಾಹವಾದಂತಹ ವಧುವರರು, ಅಂದರೆ ನೂತನವಾದಂಥ ವಿವಾಹವಾಗಿ 1ನೇ ವರ್ಷ ಆಷಾಢ ಮಾಸ ಬಂತಲ್ಲ, ಮೊದಲನೇ ಆಷಾಢದಲ್ಲಿ ಗಂಡ ಹೆಂಡ್ತಿರ ಪರಿಸ್ಥಿತಿ ಹೇಗಿರುತ್ತಪ್ಪ ಅಂದರೆ ಮದುವೆ ಆದಂಥವ್ರು ಒಬ್ಬರು ಮನಸ್ಸನ್ನೊಬ್ಬರು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗೋಲ್ಲ ಅಂಥ ಪರಿಸ್ಥಿತಿ ಇರುತ್ತೆ. ಆದರೆ ಯಾವಾಗ ಶ್ರಾವಣ ಬರುತ್ತಪ್ಪ ಅಂತ ಕಾತುರತೆಯಿಂದ ಕಾಯುವಂತಹ ದಂಪತಿಗಳಿರ್ತಾರೆ. ಅಂತಹವರಿಗೆ ಶ್ರಾವಣದ ಪ್ರಾರಂಭ ಅಲ್ವಾ, ಇನ್ನು ಇವತ್ತು ತಪ್ಪರು ನಾಳೆ ನಾಳಿದ್ದು ಈ ಒಳ್ಳೆ ತಿಥಿವಾರ ನಕ್ಷತ್ರವನ್ನು ನೋಡಿ ಎಲ್ಲರೂ ತಮ್ಮ ತಮ್ಮ ಪತಿಯ ಮನೆಗೆ, ಅಂದರೆ ಗಂಡದ ಮನೆಗೆ ಹೊರಡುವಂಥ ಒಂದು ಯೋಗ ಪರವೂ ಬರುತ್ತೆ. ಇದರ ಮಧ್ಯದಲ್ಲಿ ನಿನ್ನೆ ಭೀಮನಮಾವಾಸ್ಯೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಅದರಲ್ಲೂ ಭೀಮನಮಾವಾಸ್ಯೆ ಎಂದು ಪ್ರತಿಯೊಬ್ಬರೂ ತಮ್ಮ ಪತಿಯ ಒಂದು ಆಶೀರ್ವಾದ ಪಡೀತಕ್ಕಂಥದ್ದು. ಯಾರು ಯಾವಾಗ ಗಂಡನ ಕಾಲಕ್ಕೆ ನಮಸ್ಕಾರ ಮಾಡ್ತಿರೋ ಬಿಡ್ತಿರೋ, ಆದರೆ ಭೀಮನಮಾವಾಸ್ಯೆ ದಿವಸ ಮಾತ್ರ ಕಂಪಲ್ಸರಿ ಗಂಡನ ಕಾಲಕ್ಕೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೀತಕ್ಕಂಥದ್ದು. ಹಾಗೆ ಏನಾದರೂ ಒಂದಷ್ಟು ಉಡುಗೊರೆಗಳಿಗೆ ಒಂದಷ್ಟು ಟ್ಯಾಕ್ಸ್ ಹಾಕುವಂಥದ್ದು, ಅದು ತುಂಬ ಜನ ಹೆಣ್ಮಕ್ಳು ಮಾಡ್ತೀರಿ. ಟ್ಯಾಕ್ಸ್ ಅನ್ನಬಾರ್ದು, ಯಾಕೆಂದರೆ ಅವ್ರು ದುಡ್ದಿದ್ದೆಲ್ಲ ನಿಮಗೆ, ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ಅವರಿಗೆ. ಇಷ್ಟೇ ಜೀವನ. ಗಂಡ ದುಡಿತಕ್ಕಂಥದ್ದು ಯಾರಿಗೋಸ್ಕರ? ಗಂಡ ದುಡಿತಕ್ಕಂಥದ್ದು ತನ್ನ ಹೆಂಡತಿ ಮಕ್ಕಳಿಗೋಸ್ಕರನೇ, ಅಥವಾ ತನ್ನ ಪರಿವಾರ, ತನ್ನ ಸಂಸಾರಕ್ಕೋಸ್ಕರನೇ. ಹಾಗಿದ್ದಾಗ ಅದು ಪ್ರತ್ಯೇಕತೆ ಇರಲ್ಲ. ಆದರೆ ಹಬ್ಬಗಳು ಬಂದಾಗ, ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಹಬ್ಬ ಹರಿದಿನಗಳಂತ ಆದಾಗ ಒಂದು ಕೊಡುಗೆ ಅಂತಿರುತ್ತಲ್ಲ. ಈ ಹಬ್ಬಕ್ಕೆ ಒಂದು ಸೀರೆ ತೊಗೊಂಡೆ, ಈ ಹಬ್ಬಕ್ಕೆ ಓಲೆ ತೊಗೊಂಡೆ, ಈ ಹಬ್ಬಕ್ಕೆ ಇನ್ನೇನು ತೊಗೊಂಡೆ, ಆ ಹಬ್ಬಕ್ಕೆ ಮತ್ತೇನೋ ತೊಗೊಂಡೆ, ಈ ಹಬ್ಬಕ್ಕೆ ನಾವೊಂದು ಉಳ್ಕೊಳ್ಳಿಕ್ಕೆ ಒಂದು ಸೈಟ್ ಬೇಕಾಗಿತ್ತು, ತುಂಬ ದಿವಸದಿಂದ ಕೂಡ ಹಾಕಿರ್ತಕ್ಕಂಥ ದುಡ್ಡು ನಾನು ಸಾಸಿವೆ ಡಬ್ಬಿನಲ್ಲೋ ಉದ್ದಿನಬೇಳೆ ಡಬ್ಬಿನಲ್ಲೋ ಒಂದಷ್ಟು ದುಡ್ಡು ಕೂಡಿಟ್ಟಿದ್ದೀನಿ, ಅಥವಾ ಎಲ್ಲೋ ಒಂದಷ್ಟು ಚೀಟಿ ಹಾಕಿದ್ದೀನಿ, ಎಲ್ಲೋ ಒಂದಿಷ್ಟು ಬ್ಯಾಂಕಲ್ಲಿ ದುಡ್ಡು ಇಟ್ಟಿದ್ದೀನಿ. ಆ ದುಡ್ಡು ಜೊತೆಗೆ ನಿಮ್ಮ ಸಂಪಾದನೆ ಸೇರಿಸಿ ಒಂದು ಸೈಟ್ ತೊಗೊಳ್ಳೋಣ,
ಒಟ್ಟಾರೆ ಹೇಳಬೇಕಂದ್ರೆ ನಾನು ದುಡಿದಿದ್ರು ನೀವು ದುಡಿದು ಕೊಟ್ಟಿದ್ದರಲ್ಲಿ 4 ಆಣಿ ಒಂದು 50 ಪೈಸೆ ₹1 ಅಂತ ಉಳಿಸಿದ್ದೀನಲ್ಲ, ಆ ಉಳಿಸಿರ್ತಕ್ಕಂಥದ್ದನ್ನೆಲ್ಲವನ್ನು ಸೇರಿಸಿ ಒಂದು ಅಂಗೈಗಳ ಜಾಗ ತೊಗೊಂಡು ಒಂದು ಒಳ್ಳೆ ಮನೆ ಕಟ್ಕೊಳ್ಳೋಣ, ನೆಮ್ಮದಿಯಾಗಿ ನಾವು ದಂಪತಿಗಳು ಚೆನ್ನಾಗಿರೋಣ ಅನ್ನೋ ಒಂದು ಮನಸ್ಸು ಒಂದಷ್ಟು ಜನಕ್ಕಿದೆ. ತಪ್ಪಲ್ಲ ಅದು, ಅದು ಹಾಗೇ ಇರಬೇಕು. ಯಾವತ್ತೂ ಗಂಡ ದುಡಿದು ತರತಕ್ಕಂಥ ಹಣವನ್ನು ಯಥೇಚ್ಛವಾದಂಥ ರೀತಿ ಅವರು ₹10 ತಂದರೆ ಇವರು ₹15 ಪ್ಲಾನ್ ಹಾಕ್ಕೊಂಡು ₹10 ₹5 ಸಾಲ ಮಾಡೋದ್ರಿಂದ ಆ ಸಾಲ ಮಾಡಿ ಅದನ್ನು ಯಥೇಚ್ಛವಾಗಿ ಖರ್ಚು ಮಾಡಿಬಿಡ್ತೀರಿ. ನಾಳೆ ಆ ಸಾಲ ತೀರಿಸಲಿಕ್ಕೆ ಮತ್ತೊಂದು ಕಡೆ ಕೆಲಸಕ್ಕೆ ಹೋಗಬೇಕು, ಅಲ್ಲೂ ಕೆಲಸ ಮಾಡಲಿಕ್ಕೆ ಇನ್ನೆಲ್ಲೂ ಸಿಗಲಿಲ್ಲ ಅಂದಾಗ ಮತ್ತೊಂದು ಕಡೆ ಸಾಲ ಮಾಡಬೇಕು. ಸಾಲಕ್ಕೆ ಸಾಲ ಸೇರಿ ಬಡ್ಡಿಯಾಗಿ ಅದು ಇನ್ನೊಂದು ಥರ ದೊಡ್ಡ ಸಮಸ್ಯೆ ಆಗಿ ನರಕಕ್ಕೆ ಹೋಗ್ತಾರೆ. ಆದರೆ ಹೆಣ್ಣು ಮಕ್ಕಳ ಗುಣ ಹೇಗಿರಬೇಕು, ಗಂಡ ತಂದು ಕೊಡ್ತಕ್ಕಂಥ ಮೌಲ್ಯ ಏನು ಹಣ ತರ್ತಾರಲ್ಲ ಅದರಲ್ಲಿ ₹2-3 ನಮ್ಮದಲ್ಲ ಅಂತ ತೆಗೆದಿಡುವಂಥ ಗುಣ ಇರಬೇಕು. ಆ ಜೋಪಾನವಾಗಿ ಸಂಸಾರ ಮಾಡುವಂಥದ್ದು ಇರಬೇಕು. ಆಗಲೇ ಸಂಸಾರದ ಕೆಲವು ರಹಸ್ಯಗಳು, ಕೆಲವು ಜೀವನದ ಮೌಲ್ಯಗಳನ್ನು ಅರ್ಥ ಮಾಡ್ಕೊಂಡಂಗಾಗತ್ತೆ. ಇರಲಿ, ಶ್ರಾವಣದ ಮೊದಲನೇ ದಿವಸ, ಈ ಶ್ರಾವಣದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರ ಜೀವನ ಒಳ್ಳೆ ಹೆಚ್ಚಿನ ಯಶಸ್ಸಾಗಲಿ. ಹಾಕುವ ಪ್ರತಿ ಹೆಜ್ಜೆ ಶ್ರಾವಣ ಮಾಸದ ಸಂಪೂರ್ಣ ಕೃಪಾಶೀರ್ವಾದದಿಂದ ಭಗವತ್ ಸಂಕಲ್ಪ ಆಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇಂದಿನ ಭಾಗದಲ್ಲಿ ಗುರುಜಿರವ್ರನ್ನ ಬಹಳ ವಿಶೇಷವಾಗಿ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಲಕ್ಷ್ಮೀ ಬೋವರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದ ಜಾತ್ರಾ ಮಹೋತ್ಸವ ಬಹಳ ಅದ್ಭುತವಾಗಿ ನೆರವೇರ್ತಾ ಇದೆ. ಮಳೆಯ ಅವಾಂತರಕ್ಕೆ ಎಲ್ಲೋ ಒಂದು ಕಡೆ ಜನರು ಬಂದು ತಲುಪ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಕಷ್ಟವಾಗ್ತಾ ಇದ್ರೂ ಕೂಡ ಪ್ರತಿನಿತ್ಯದ ಪೂಜಾನುಷ್ಠಾನ, ಬರ್ತಕ್ಕಂಥ ಭಕ್ತಾದಿಗಳಿಗೆ ನೆಮ್ಮದಿಯುತವಾಗಿರ್ತಕ್ಕಂಥ ಒಂದು ದರ್ಶನ, ಎಲ್ಲದಕ್ಕೂ ಮೀರಿರ್ತಕ್ಕಂಥ ಒಂದು ಪ್ರಸಾದದ ವ್ಯವಸ್ಥೆ ಮತ್ತು ಸೇವೆಗಳು, ಅವತ್ತಿನ ದಿನದ ಸೇವಾಕರ್ತರ ಒಂದಿಷ್ಟು ಜವಾಬ್ದಾರಿ ಎಲ್ಲವೂ ಕೂಡ ಬಹಳ ಅದ್ಭುತವಾಗಿ ಸಾಂಗೋಪಾಂಗವಾಗಿ ನೆರವೇರ್ತಾ ಇದೆ. ನಿನ್ನೆ ಭಾನುವಾರದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಸೇರಿರ್ತಕ್ಕಂಥವ್ರಿದ್ದರು. ಗರುಡ ವಾಹನೋತ್ಸವವನ್ನು ಮಾಡಿರ್ತಕ್ಕಂಥದ್ದಿತ್ತು. ಬಹಳ ಅದ್ಭುತವಾಗಿತ್ತು, ರಮಣೀಯವಾಗಿತ್ತು. ಆ ಒಂದು ದೃಶ್ಯ ನೋಡೋಕ್ಕೆ 2 ಕಣ್ಣು ಸಾಲದು. ತಾಯಿಯ ಅಲಂಕಾರ ಆಗಲಿ ಪ್ರತಿಯೊಂದೂ ಕೂಡ ಬಹಳ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಸಾಲಿಗ್ರಾಮ ಕ್ಷೇತ್ರದ ಜಾತ್ರಾ ಮಹೋತ್ಸವ ಇನ್ನು 6 ದಿನಗಳ ಕಾಲ ಇದೆ. ಅಂದರೆ ಇವತ್ತಿನ ದಿವಸ 5ನೇ ದಿನ. ಹಾಗಾಗಿ ಇನ್ನು 6 ದಿನಗಳ ಕಾಲ ನೆರವೇರ್ತಾ ಇರ್ತಕ್ಕಂಥ ಜಾತ್ರಾ ಮಹೋತ್ಸವ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಇನ್ನು ಇದೇ ಬರ್ತಕ್ಕಂಥ ನಾಗರ ಪಂಚಮಿ 9ನೇ ತಾರೀಕು ಬಹಳ ವಿಶೇಷವಾಗಿ ಗಜವಾಹನೋತ್ಸವ ಮತ್ತು ಗಜಲಕ್ಷ್ಮಿ ಅನುಷ್ಠಾನ. ಅದರಲ್ಲೂ 8 ಮತ್ತು 9 ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಅಂತ ಗುರುಜಿಯವರು ತಿಳಿಸ್ತಾ ಇದ್ರು. ಮತ್ತು 11ನೇ ತಾರೀಕು ಕೂಡ ವಸಂತೋತ್ಸವದ ಕಾರ್ಯಕ್ರಮನೂ ಕೂಡ ಅಷ್ಟೇ ಅದ್ಭುತವಾಗಿ ನೆರವೇರ್ತದೆ. ವಸಂತೋತ್ಸವದ ಕಾರ್ಯಕ್ರಮದಲ್ಲಿ ನೋಡಿ, ಬರ್ತಕ್ಕಂಥ ಭಕ್ತಾದಿಗಳಿಗೆ ನಾನು ಈಗಲಿಂದನೇ ಒಂದು ಮಾಹಿತಿ ಕೊಡ್ತೀನಿ. ಏನಪ್ಪ ಅಂತಂದರೆ, ವಸಂತೋತ್ಸವದ ಕಾರ್ಯಕ್ರಮಕ್ಕೆ ಯಾರೆಲ್ಲ ಆಗಮಿಸ್ತಿರೋ ತಾವೆಲ್ಲರೂ ಕೂಡ ಒಂದು ಜೊತೆ ವಸ್ತ್ರವನ್ನು ಎಕ್ಸ್ಟ್ರಾ ತೊಗೊಂಬನ್ನಿ. ತೊಗೊಂಡು ಬನ್ನಿ. ಯಾಕೆ ಅಂತಂದರೆ, ಆ ಒಂದು ವಸಂತ ಮಾಧವನ ಅನುಷ್ಠಾನ ಆದಮೇಲೆ ಆ ವಸಂತದ ನೀರು, ಹೋಕಳಿಯ ನೀರಿರುತ್ತಲ್ಲ, ಅದನ್ನು ಎಲ್ಲರ ಮೇಲೂ ಕೂಡ ಪ್ರೋಕ್ಷಣೆ ಮಾಡತಕ್ಕಂಥದ್ದಿರುತ್ತೆ, ಸ್ನಾನ ಮಾಡಿಸ್ತಕ್ಕಂಥದ್ದಿರುತ್ತೆ. ಪ್ರತಿಯೊಂದು ಕೂಡ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಆ ಒಂದು ವಸಂತ ಮಾಧವನ ಕಳಶದ ಜಲ ಒಂದು ಸತಿ ಒಬ್ಬ ವ್ಯಕ್ತಿಯ ಮೇಲೆ ಬಿದ್ದು ಆತನಿಗೆ ಸ್ಪರ್ಶ ಆದರೆ ಆತ ಮಾಡಿರ್ತಕ್ಕಂಥ ಎಲ್ಲ ಪಾಪಕರ್ಮಗಳು ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಸಾಕಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನೇ ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಿರುತ್ತೆ. ಅದರಲ್ಲೂ ಶ್ರಾವಣ ಮಾಸದಲ್ಲಿ ಇಂಥದ್ದೊಂದು ಪುಣ್ಯಕಾಲ ಅಂತಂದರೆ ಅದು ನಿಜಕ್ಕೂ ಎಲ್ಲರ ಜೀವನದಲ್ಲೂ ಕೂಡ ಅದ್ಭುತ ಅಂತಲೇ ಹೇಳ್ಬೋದು. ಹಾಗಾಗಿ ಲಕ್ಷ್ಮೀ ಭೂ ವರಹಸ್ವಾಮಿಯ ವಸಂತ ಮಾಧವನ ಅನುಷ್ಠಾನ ವಸಂತೋತ್ಸವದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಬಹಳ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. 9ನೇ ತಾರೀಕು ಕೂಡ ಗಜವಾಹನೋತ್ಸವ ಇರುತ್ತೆ. ಆನೆನೂ ಕೂಡ ಬರ್ತಾ ಇರ್ತಕ್ಕಂಥದ್ದಿದೆ. ಗಜಲಕ್ಷ್ಮಿ ಪೂಜಾನುಷ್ಠಾನ ಇರ್ತಕ್ಕಂಥದ್ದಿದೆ. ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ಆ ಗಜವಾಹನೋತ್ಸವದ ದೃಶ್ಯವನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡಬೇಕು ಅಂತಂದರೆ ತಪ್ಪದೇ ಆಶ್ರಮಕ್ಕೆ ಆಗಮಿಸಿ. ತಮ್ಮೆಲ್ಲರಿಗೂ ಕೂಡ ಬಹಳ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಜೊತೆಗೆ ಪ್ರಸಾದ ಇರುತ್ತೆ, ಊಟ ಇರುತ್ತೆ. ಎಲ್ಲವನ್ನೂ ಕೂಡ ತೃಪ್ತಿಯಾಗಿ ತಾವು ಸ್ವೀಕರಿಸ್ಬೋದು. ತಮ್ಮ ಕೈಲಾಗಿರ್ತಕ್ಕಂಥ ಸೇವೆಯನ್ನು ಕೂಡ ಸಲ್ಲಿಸ್ಬೋದು. ಸೇವೆಗಳನ್ನು ಸಲ್ಲಿಸೋದ ರೀತಿ ತಾವು ಕಾಣಿಕೆಯ ರೂಪದಲ್ಲಾದರೂ ಕೂಡ ಸಲ್ಲಿಸ್ಬೋದು. ಇಲ್ಲಾಂತಂದರೆ ಆಶ್ರಮಕ್ಕೆ ದೇಣಿಗೆ ರೂಪದಲ್ಲಾದರೂ ಸಲ್ಲಿಸ್ಬೋದು. ದವಸ ಧಾನ್ಯಗಳ ರೂಪದಲ್ಲಿ ಸಲ್ಲಿಸ್ಬೋದು. ತರಕಾರಿ ತಂದು ಕೊಡ್ಬೋದು, ಹೂವು ತಂದು ಕೊಡ್ಬೋದು. ಆಶ್ರಮದ ಜಾತ್ರೆ ಅಂತಂದರೆ ಅದು ನಿಮ್ಮ ಮನೆಯ ಕಾರ್ಯಕ್ರಮ ಅಂತಲೇ ಇರ್ಬೋದು. ಹಾಗಾಗಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ. 9482509759 9482509759 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಆಶ್ರಮದಲ್ಲಿ ನೆರವೇರ್ತಾ ಇರತಕ್ಕಂಥ ಜಾತ್ರಾ ಮಹೋತ್ಸವದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣದೆಲ್ಲವನ್ನೂ ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ. ಶುಭ ಶ್ರಾವಣ.
ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಶುಭ ಶ್ರಾವಣ ಬಂತು ಅಂದರೆ ನಮ್ಮಲ್ಲಿ ಆ ಶುಭ ಶ್ರಾವಣ ಎಂಬತಕ್ಕಂಥದ್ದೇ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದು ಮೆರುಗು. ಹೌದು. ಯಾಕೆಂದರೆ 10 ಹಲವಾರು ದೇವಾಲಯಗಳು, ಲಕ್ಷ್ಮೀ ಬೋರಹ ಸಾಲಿಗ್ರಾಮದ ದರ್ಶನ ಎಲ್ಲವೂ ಸಹಿತ ಅಷ್ಟೇ ವಿಶೇಷ. ಅದರಲ್ಲೂ ಸ್ವಾಮಿಯ ಶ್ರೀ ಕ್ಷೇತ್ರದಲ್ಲಿ ನಡೀತಿರತಕ್ಕಂಥ ಪೂಜಾನುಷ್ಠಾನ ರಥೋತ್ಸವ ಕಾಲ ಅದ್ಧೂರಿತವಾಗಿ ನಡೀತಾ ಇದೆ. ಬನ್ನಿ, ಭಾಗವಹಿಸಿ, ಮಹಾಪ್ರಸಾದವನ್ನು ಸ್ವೀಕರಿಸಿ, ಕಣ್ತುಂಬ ದೇವರ ದರ್ಶನವನ್ನು ಮಾಡಿ. ಒಳ್ಳೆಯದಾಗಲಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ 5/8/2024. ಇವತ್ತು ಸೋಮವಾರ, ಪ್ರತಿ ಆಶ್ಲೇಷ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಚಂದ್ರ ಇರತಕ್ಕಂತಹದ್ದು ಆಶ್ಲೇಷ ನಕ್ಷತ್ರವಾದ್ದರಿಂದ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರತಕ್ಕಂತಹದ್ದು ಬಹಳ ವಿಶೇಷವೇ ಸರಿ. ಯಾರು ಭೂಮಿಗೆ ಸಂಬಂಧಪಡ್ತಕ್ಕಂತಹ ದೋಷಗಳಿದ್ದರೆ ಅಥವಾ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ಇದ್ದರೆ, ಕೋರ್ಟು ಕಚೇರಿ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ಅಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತಹ ಅದ್ಭುತವಾದಂಥ ದಿನ ಅಂದರೆ ತಪ್ಪಾಗೋದಿಲ್ಲ. ಇದರ ಜೊತೆಗೆ ಆಶ್ಲೇಷ ಆದ್ದರಿಂದ ಇವತ್ತು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ಪಡಿತಕ್ಕಂಥದ್ದು ಅದು ಮತ್ತೊಂದು ವಿಶೇಷವೇ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಇಲ್ಲಿ ಏನಾದರೂ ಅಡ್ಡಿ ಆತಂಕ ಇದ್ದರೆ ಅಥವಾ ಯಾವುದಾದ್ರೂ ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ತಾ ಇದ್ದರೆ ಅಂಥದ್ದನ್ನು ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಸುತ್ತಮುತ್ತ ಒಂದು ಹುತ್ತ ಇದ್ದರೆ ಆ ಹುತ್ತಕ್ಕೆ 9 ಪ್ರದಕ್ಷಿಣೆ ಮಾಡಿ, ಹುತ್ತದ ಮಣ್ಣಿನ ಮಣ್ಣು ಅಥವಾ ಮೃತ್ತಿಗೆ ಅಂತ ಹೇಳ್ತಾರೆ, ಅಂತಹ ಆ ಮಣ್ಣನ್ನು ತೆಗೆದುಕೊಂಡು ಒಂಚೂರು ಕಿವಿಗೂ ಮತ್ತು ಕಣ್ಣಿಗೂ ಇಟ್ಕೊಳ್ಳೋದ್ರಿಂದ ಒಂದಷ್ಟು ದೋಷಗಳು ದೂರ ಆಗುತ್ತೆ. ಹಾಗೆ ಇವತ್ತಿನ ದಿವಸ ಯಾರಾದರೂ ಬ್ರಹ್ಮಚಾರಿಗಳಿಗೆ ಅಂದರೆ 11 ವರ್ಷದ ಒಳಗಿರುವಂತಹ 8 ವರ್ಷಕ್ಕೆ ಉಪನಯನ ಆಗಿ 11 ವರ್ಷದ ಒಳಗಿರ್ತಕ್ಕಂತಹ ಪುಟ್ಟ ಮಕ್ಕಳಿರ್ತಾರಲ್ಲ, ಅಂತಹ ಒಟುಗಳಿಗೆ ಆ ಒಟುಗಳಿಗೆ ಒಂದಷ್ಟು ಹಣ್ಣು ಹಂಪಲನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೂ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ, ಭಗವಂತನ ಕೃಪಾ ಆಗುತ್ತೆ. ಅದರಲ್ಲೂ ಲಕ್ಷ್ಮೀ ನರಸಿಂಹಸ್ವಾಮಿ ಅನುಗ್ರಹವೂ ನಿಮಗೆ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತಿ ನಮೋ ನಮಃ. ಭಗವಂತ ಕಾಪಾಡಪ್ಪ. ದೇವರನ್ನ ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ ವ್ಯವಹಾರಗಳು ಮಾಡುವಾಗ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಅದರಲ್ಲೂ ವಾರದ ಮೊದಲನೇ ದಿವಸ ಇವತ್ತಿನ ಕೆಲಸಗಳಲ್ಲಿ ಸ್ವಲ್ಪ ಮಂದಗತಿ ಅಂತ ಅನಿಸುತ್ತೆ. ಅಂದರೆ ನೀವು ನಿನ್ನೆ ಅಂದುಕೊಂಡಿದ್ದೊಂದು ಇವತ್ತು ನಡ್ಕೊಳ್ಳೋದು ಮತ್ತೊಂದು. ನಿನ್ನೆ ನೀವೇನು ಆಲೋಚನೆ ಮಾಡಿದ್ರೋ ಅದು ಇವತ್ತು ನಿಮ್ಗೆ ನಡ್ಕೊಳ್ಳೋಕ್ಕಾಗಲ್ಲ. ಹಾಗೆ ಇವತ್ತು ಬೆಳಗ್ಗೆ ನೀವೇನು ಆಲೋಚನೆ ಮಾಡಿದ್ರೋ ನೀವು ಹೊರಡೋ ಟೈಮ್ನಲ್ಲಿ ಬದಲಾವಣೆ ಆಗುತ್ತೆ. ಅಂದರೆ ಪ್ರತಿ ಸ್ವಲ್ಪ ಹೊತ್ತಿಗೆ ಒಂದು ಸರ್ತಿ ಬದಲಾವಣೆಯಾಗಿ ಹೋಗ್ತಾ ಇರುತ್ತೆ. ಅದರಿಂದ ನೀವು ತೀರ್ಮಾನ ತೆಗೆದುಕೊಂಡದ್ದು ಅನುಕೂಲವಾಗಿ ನೀವು ಕಾರ್ಯಸಿದ್ಧಿ ಮಾಡ್ಕೋಬೇಕು ಅಂತಿರ್ತಕ್ಕಂಥದ್ದು, ಯಾವ ಸಂಕಲ್ಪವನ್ನು ಪರಿಪೂರ್ತಿ ಮಾಡ್ಕೋಬೇಕು ಅಂತ ಆಲೋಚನೆ ಮಾಡ್ತಿರೋ ಅದು ಒಂದಷ್ಟು ವ್ಯತ್ಯಾಸಗಳೇ ಆಗುತ್ತೆ. ಆದರೆ ಇಂತಹ ಸಮಯದಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ 21 ಗರಿಕೆಯನ್ನು ತಂದು ಅದನ್ನು ಶ್ರೀಗಂಧ ಚಕ್ಕೆಯಲ್ಲಿ ಅದ್ದುಕೊಂಡು ಆ ಗಂಧದಲ್ಲಿ ಅದ್ದಿರತಕ್ಕಂತಹ ಗರಿಕೆಯನ್ನು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಪಾದಕ್ಕಿಟ್ಟು ನಮಸ್ಕಾರ ಮಾಡೋದ್ರಿಂದ ತುಂಬ ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ 2 ರಿಂದ 4:20 ಮಧ್ಯದಲ್ಲಿ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಷಭ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಜೊತೆಗೆ ಗುರುಜಿರವರ ಮಹರ್ಷಿ ಧರ್ಮಯಾತ್ರೆ ಬಹಳ ಅದ್ಭುತವಾಗಿ ನಿರಂತರವಾಗಿ ನಿರ್ಗಳವಾಗಿ ನೆರವೇರ್ತಾನೆ ಇರುತ್ತೆ. ಹಾಗಾಗಿ ಇದೇ ಬರ್ತಕ್ಕಂಥ 7ನೇ ತಾರೀಕು ಬುಧವಾರ ಗುರುಜಿರವರು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಶ್ರೀ ಗುರು ಶನೇಶ್ವರ ಭಕ್ತರ ಮಂಡಳಿ ಹೊಸದುರ್ಗ ಶ್ರೀ ಗುರು ಶನೇಶ್ವರ ಸ್ವಾಮಿ ಹಾಗೂ ನವಗ್ರಹ ದೇವರುಗಳ ನೂತನವಾಗಿರ್ತಕ್ಕಂಥ ದೇವಾಲಯದ ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ ಹೊಸದುರ್ಗಕ್ಕೆ. ಅಲ್ಲಿ ಅದರ ಸರಿಯಾದ ಸ್ಥಳ ಬಂದು APMC ಮಾರುಕಟ್ಟೆಯ ಎದುರು ಬೆಂಗಳೂರು ರಸ್ತೆ ಹೊಸದುರ್ಗ. ಇಲ್ಲಿಗೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ನೇರ ಪ್ರಸಾರವನ್ನು ಮುಗಿಸ್ಕೊಂಡಿದ್ದಾದ ನಂತರ ಡೈರೆಕ್ಟ್ ಹೊಸದುರ್ಗಕ್ಕೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇನ್ನು ಈಗ ವೃಷಭ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಹೊಸದುರ್ಗದಲ್ಲಿ ಶನೇಶ್ವರ ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವ ಬಹಳ ಅದ್ಧೂರಿತವಾಗಿ ನಡೀತಾ ಇದೆ. ಶ್ರಾವಣ ಅಂದ್ರೇ ಒಂದು ವಿಶೇಷ. ಶ್ರಾವಣದಲ್ಲಿರತಕ್ಕಂಥ ಪ್ರತಿಯೊಂದು ಪೂಜಾನುಷ್ಠಾನಗಳು ಬಹಳ ಅರ್ಥಗರ್ಭಿತ. ಅಂತಹದರಲ್ಲಿ
ಹೊಸದುರ್ಗದಲ್ಲಿ ನಡೀತಿರತಕ್ಕಂಥ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ನಾನು ಬರ್ತಿದ್ದೇನೆ, ತಾವೆಲ್ಲರೂ ಬನ್ನಿ. ನೇರ ಪ್ರಸಾರ ಮುಗಿಸಿ ಅಲ್ಲಿಗೆ ಬರೋದು ಅಂದರೆ ಸ್ವಲ್ಪ ಸಮಯ ಆಗುತ್ತೆ. ಅದಕ್ಕೆ ಬರ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆ ಬಹಳ ವೇಗವಾಗಿರುತ್ತೆ. ಅದೇನು ಎಂಬತಕ್ಕಂಥ ಅಚ್ಚರಿ ನೀವು ಅಲ್ಲೇ ನೋಡಬೇಕಾಗತ್ತೆ. ಯಾಕೆಂದರೆ ನೇರ ಪ್ರಸಾರ ಮುಗಿದ ಮೇಲೆ ನಾನು ಇಲ್ಲಿಂದ ಹೊಸದುರ್ಗ ಅಂದರೆ ಹೊಸದುರ್ಗ ಪಕ್ಕದಲ್ಲಿಲ್ಲ, ಏನೋ ಕತ್ತರಗುಪ್ಪೆನೋ MG ರೋಡೋ ಅಥವಾ ಬಸವೇಶ್ವರ ನಗರನೋ ಅಲ್ಲ, ಒಂದಷ್ಟು ದೂರ ಇದೆ. ಆ ದೂರ ಪರಿಕ್ರಮಿಸಬೇಕಾದ್ರೆ ನಿಮ್ಮ ಸಮಯಕ್ಕೆ ನಾನು ಬಂದು ಸೇರ್ಕೋಬೇಕಾದ್ರೆ ಅದರ ವ್ಯವಸ್ಥೆ ಹಾಗೇ ಇದೆ. ಆ ವ್ಯವಸ್ಥೆ ಬಹಳ ಅದ್ಭುತವಾದಂಥದ್ದು. ಅದೇನು ಎಂಬತಕ್ಕಂಥದ್ದನ್ನು ಹೊಸದುರ್ಗದ ಜನತೆ ತಾವು ನೋಡ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆದರೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ಇದೆ. ಆ ಬದಲಾವಣೆ ಚೆನ್ನಾಗಿರೋದ್ರಿಂದ ನಾವು ಏನಂದುಕೊಂಡ್ರೂ ಕಾರ್ಯಸಿದ್ಧಿಯೇ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಸ್ವಲ್ಪ ಆಲಿಸಬೇಕು. ಹಿರಿಯರ ಮಾತನ್ನು ಆಲಿಸಿದ್ದಾದರೆ ಮಾತ್ರ ಇವತ್ತು ಮತ್ತಷ್ಟು ಲಾಭವನ್ನು ಗಳಿಸುವಂಥದ್ದಾಗತ್ತೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗತ್ತೆ. ಇವತ್ತು ತಾವು ಏನು ಅಂದುಕೊಂಡ್ರೂ ಸಹಿತ ಕಾರ್ಯಸಿದ್ಧಿಯಾಗಿ ಒಂದಷ್ಟು ಬದಲಾವಣೆ ಕಾಣಬೇಕಾದರೆ ಮೊದಲು ಕುಲದೇವರ ಅನುಗ್ರಹ ಬೇಕು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಬೇಕು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಹತ್ತಿರದಲ್ಲಿ ಒಂದು ಬನ್ನಿ ವೃಕ್ಷ ಇದ್ದರೆ ಬನ್ನಿ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅಲ್ಲೊಂದು ದೀಪವನ್ನು ಹಚ್ಚೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೋಬೇಡಿ. ಮನಸ್ಸಲ್ಲಿ ದೃಢ ಸಂಕಲ್ಪವನ್ನು ಇಟ್ಕೊಂಡು ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಳಿ. ವೃಷಭ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಯಾವುದು ಬೇಕು ಯಾವುದು ಬೇಡ ಭಗವಂತ ಕೊಟ್ಟಾಗ ಎಲ್ಲವನ್ನೂ ಮುಂದಿಡ್ತಾನೆ. ಅದನ್ನು ಸರಿಯಾದ ರೀತಿ ಆಯ್ಕೆ ಮಾಡ್ಕೋಬೇಕಾದ್ದು ನಮ್ಮ ಧರ್ಮ. ಉದ್ಯೋಗದಲ್ಲಿ ಪ್ರಗತಿ ಇರಲಿ, ಸ್ವಂತ ಉದ್ಯೋಗ ಇರಲಿ, ಉದ್ಯೋಗದಲ್ಲಿ ಪ್ರಗತಿ ಇದ್ದು ಭಗವಂತ ಪ್ರತಿ ಮಾಸ ನಿಮಗೇನು ಕೊಡಬೇಕು ಅದು ಕೊಟ್ಟಾಗ ಮಧ್ಯದಲ್ಲಿ ಸಿಗುವಂತಹದ್ರ ಬಗ್ಗೆ ನಿಮ್ಮ ಆಲೋಚನೆ ಆಗಬಾರ್ದು. ಅಥವಾ ಮಧ್ಯದಲ್ಲಿ ನೀವು ಒಂದು ಹೊಸ ಕೆಲಸವನ್ನು ಏನೋ ಒಂದು ಮಾಡಿ ಬದಲಾವಣೆ ತರಬೇಕು ಅಂತಕ್ಕಂಥ ಚಿಂತನೆ ಮಾಡಬಾರ್ದು. ಆದರೆ ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ ಸರಿಸುಮಾರು 3 ಗಂಟೆ 20 ನಿಮಿಷದಿಂದ 4:15 ಮಧ್ಯದಲ್ಲಿ ಮನಸ್ಸಿಗೆ ಒಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಯಾವುದು ಬೇಕು ಯಾವುದು ಬೇಡ ಇದನ್ನು ಆಲೋಚನೆ ಮಾಡಿ ಒಂದು ತೀರ್ಮಾನ ತಗೊಳ್ಳೋದು ಬಹಳ ಕಷ್ಟ. ಇದರ ಮಧ್ಯದಲ್ಲಿ ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು, ಸ್ನೇಹಿತರು ಅವರ ನಡವಳಿಕೆಗಳು ನಿಮಗೆ ಇಷ್ಟ ಆಗದಿರ ಅಲ್ಲಿ ಸ್ವಲ್ಪ ಮನಸ್ಸಿಗೆ ನೋವು ಉಂಟು ಮಾಡ್ಕೊಳ್ತೀರಿ. ಇದೆಲ್ಲ ಆಗುತ್ತಾ ಇರೋದ್ರಿಂದ ಇಂತಹ ಸಮಸ್ಯೆಗಳಿಂದ ಮುಕ್ತರಾಗಬೇಕಾದ್ರೆ, ಮನೆಯಿಂದ ಆಚೆಗೊಡಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಅಂಗೈಯಲ್ಲಿ ಹಾಕ್ಕೊಂಡು ಅದಕ್ಕೊಂದು ಹನಿ ನೀರು ಹಾಕಿ ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡಿ ಹಸಿರು ಎಲೆಗಳ ಮೇಲೆ ಅದನ್ನಿಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಇರ್ತಕ್ಕಂಥ ಅಥವಾ ಮುಂದೆ ಬರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇಲ್ಲಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರಿಂದ ಕಾಲ್ ಮಾಡ್ತೀವಿ. ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ಸುಷ್ಮಾ. ಸುಷ್ಮಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾನು ಯಾವಾಗಾದ್ರೂ ಅಮಾವಾಸ್ಯೆ, ಪೌರ್ಣಮಿ ಅಥವಾ ಏನಾದ್ರೂ ಪೂಜೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಾಗೆಲ್ಲ ಈ ತರ ಪೀರಿಯಡ್ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಅಮಾವಾಸ್ಯೆ ದಿನ ರಾತ್ರಿ ಅಥವಾ ಪೌರ್ಣಮಿ ದಿನ ರಾತ್ರಿ ನಮ್ಮ ತಂದೆ ಕಡೆಯವರು ನನ್ಗೆ ಊಟ ಇಡ್ತಾರೆ. ಅವಾಗ ನಾನು ಊಟ ಮಾಡ್ತೀನಿ. ರಾತ್ರಿ ಕನ್ಸಲ್ಲೇ ಹಂಗಾಗುತ್ತೆ. ಇವಾಗ ನಿನ್ನೆನೂ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಾಗ ಶನಿವಾರ ಡೇಟ್ ಅದೇ. ಅದು ಆಕ್ಚುಲಿ ನನ್ಗೆ ಅವತ್ತಿನ ದಿನ ಪೀರಿಯಡ್ಸ್ ಇರ್ಲಿಲ್ಲ, ಆದ್ರೂ ಕಾಣಿಸ್ಕೊಳ್ಳುತ್ತೆ. ಆ ತರ ಏನೇ ಪೂಜೆಗಳಿದ್ದಾಗೂ ಅದು ಅಡೆತಡೆ ಆಗುತ್ತೆ. ಏನೇ ಹಬ್ಬ ಮಾಡ್ಬೇಕು ಅನ್ಕೊಂಡಾಗೂ ಅವಾಗೆ ಪೀರಿಯಡ್ಸ್ ಆಗ್ತೀನಿ. ಆ ತರ ಆಗ್ತಿದೆ. ಇದು ಪ್ರಕೃತಿಯ ಒಂದು ವಿಶೇಷ ಇದು. ಇದು ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಮಾಸ ಇರುತ್ತಲ್ಲ, ಪ್ರತಿ ತಿಂಗಳ ಡೇಟ್ ಏನಿರುತ್ತಲ್ಲ, ಆ ಡೇಟಿಗೆ ಸಂಬಂಧಪಟ್ಟಾಗ ಆದರೆ ಮಾತ್ರ ನಿಮ್ಮ ಡೇಟ್ ಪ್ರಕಾರ ನಡೆದೋಗುತ್ತೆ. ಅದು ಆ ಸಮಯದಲ್ಲಿ ಮಾತ್ರ ನಿಮ್ಮ ಮೈಲಿಗೆ ಅಥವಾ ಒಂದು ಮುಟ್ಟಿನ ದಿನಾಂಕದ ಎಚ್ಚರಿಕೆಗಳು ತಗೋಬೇಕು. ನಿಮ್ಮಲ್ಲಿ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಏನೆಂದರೆ,
ನಾಳೆ ನಾಳದ್ದು ಹಬ್ಬ ಅಂತ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಿರಲ್ಲ, ಹಬ್ಬದ ರೆಡಿ ಆಗಬೇಕು, ಹಬ್ಬ ಹೀಗೆ ಆಚರಣೆ ಮಾಡಬೇಕು, ಹಾಗೆ ಆಚರಣೆ ಮಾಡಬೇಕು, ಅಥವಾ ನಾವೇನೋ ಹಬ್ಬಕ್ಕೆ ಒಂದಷ್ಟು ವ್ಯವಸ್ಥೆಗಳು ಮಾಡಬೇಕು, ಅಥವಾ ಸ್ಥಳ ಮನೆ ಶುದ್ಧಿ ಮಾಡ್ಕೋಬೇಕು, ಇದೆಲ್ಲ ನೀವು ಆಲೋಚನೆ ಮಾಡುವಾಗ ನಿಮ್ಮ ಮೈಂಡ್ ನಿಮಗೆ ಗೊತ್ತಿಲ್ಲದಂಥ ರೀತಿ ಹೆಚ್ಚು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ನಿಮ್ಮ ದೇಹ ಪ್ರಕೃತಿ ಹಾಗೆ ನಡೆಯೋದ್ರಿಂದ ಈ ಥರ ವ್ಯತ್ಯಾಸ ಅಷ್ಟೇ. ನಾಳೆ ದಿವಸ ಯಾವುದೇ ಒಂದು ಮದುವೆ ಮನೆ ಫಂಕ್ಷನ್ನು, ಜಾತ್ರೆ, ಮಹೋತ್ಸವ ಅಥವಾ ಎಲ್ಲಿ ಹೋಗಬೇಕಾದ್ರೂ ಅದನ್ನು 2 ದಿವಸ ಮುಂಚೆ ನೀವು ಜ್ಞಾಪಿಸ್ಕೊಂಡ್ರೆ, ಅದು ನಿಮ್ಮ ಮೈಂಡಲ್ಲಿ ತಂದುಕೊಂಡ್ರೆ ನಿಮ್ಮ ಒತ್ತಡದ ಬದುಕಿಗೆ ಇದು ವ್ಯತ್ಯಾಸ ಆಗುತ್ತೆ. ಇದು ತಪ್ಪಲ್ಲ, ಕೆಲವ್ರಿಗೆ ಆಗುತ್ತೆ, ನೀನೊಬ್ಬಳಿಗೆ ಅಂತಲ್ಲ ತಾಯಿ. ಇದು ಸಾಕಷ್ಟು ಜನ ಹೇಳಿದ್ದಾರೆ ನನಗೆ ಈ ವಿಚಾರದಲ್ಲಿ. ಸಾಕಷ್ಟು ಜನ ಹೇಳೋ ಮಾತಿದ್ದೇನೆ, ಎಲ್ಲರಿಗೂ ಈ ಥರ ಪರಿಸ್ಥಿತಿ ಇರುತ್ತೆ. ಆದರೆ ನಿಮ್ಮ ಪ್ರತಿ ತಿಂಗಳು ಡೇಟ್ಸ್ ಇರುತ್ತಲ್ಲ, ಕರೆಕ್ಟ್ ಡೇಟ್ ಇಟ್ಕೊಂಡಿರ್ತಾರಲ್ಲ, ಆ ಡೇಟ್ಗಾದರೆ ಮಾತ್ರ ನೀವು ಅದನ್ನು ಕನ್ಸಿಡರ್ ಮಾಡಬೇಕು. ಅದಲ್ಲದಿದ್ದರೆ ಅವತ್ತು ತಲೆಗೆ ಒಂದು ಸ್ನಾನ ಮಾಡಿಕೊಂಡು ನೀವು ಮುಂದುವರಿಯೋದ್ರಲ್ಲಿ ತಪ್ಪಿಲ್ಲ, ಮುಂದುವರಿಸ್ಬೋದು. ಮತ್ತೆ ನಾನು UPSC ಪ್ರಿಪೇರ್ ಆಗ್ತಿದ್ದೀನಿ ಗುರುಜಿ. ಅದು ನನ್ಗೆ ಈ ಸಾರಿ ಸಿಗ್ಲಿಲ್ಲ. ಅದು 4 ಮಾರ್ಕ್ಸಲ್ಲಿ ಹೋಗಿದೆ. ಈಗ ಮತ್ತೆ ಸಿಗುತ್ತಾ ಅನ್ನೋದು ಪ್ರಶ್ನೆ. ಇಲ್ಲಿ ಏನಾಗ್ತದೆ, ಈಗಾಗಲೇ ಕಳೆದ ಒಂದು 3 ತಿಂಗಳಿಂದಲೂ ನಿಮ್ಮ ಮನಸ್ಸು ತುಂಬ ಚಂಚಲತೆಯಲ್ಲಿದೆ. ಈ 3 ತಿಂಗಳಿಂದ ನೀವು ಯಾವುದ್ರ ಕಡೆನೂ ಗಮನ ಕೊಡೋಕ್ಕಾಗ್ತಾ ಇಲ್ಲ. ಎಲ್ಲವನ್ನೂ ಸಹಿತ ಪ್ರಾರಂಭದಲ್ಲಿರುವ ಜೋಶು, ಪ್ರಾರಂಭದಲ್ಲಿರುವಂಥ ಹುಮ್ಮಸ್ಸು ಸ್ವಲ್ಪ ಸಮಯದಲ್ಲೇ ಅದನ್ನು ದೂರ ಮಾಡ್ಕೊಂಡ್ಬಿಡ್ತೀರಿ. ಮತ್ತು ಇತ್ತೀಚೆಗೆ ಬಹಳಷ್ಟು ಉದ್ವಿಗ್ನರಾಗ್ತೀರಿ, ಕೋಪ ಮಾಡ್ಕೊಳ್ತೀರಿ, ಇದ್ದಕ್ಕಿದ್ದಕ್ಕೆ ಕಣ್ಣೀರು ಹಾಕ್ತೀರಿ. ನಿಮ್ಮ ಮನಸ್ಸು ಒಂದು ಸ್ಥಿಮಿತದಲ್ಲಿಲ್ಲ. ಅದಕ್ಕಾಗಿ ಒಂದಷ್ಟು ಯೋಗ ಧ್ಯಾನ ಮಾಡೋದು ಕರೆಕ್ಟು ಅಂತ ಅನಿಸುತ್ತೆ. ಒಂದಷ್ಟು ಸರಿಯಾದಂಥ ಯೋಗ ಟೀಚರ್ನ ಯಾರು ಸಪೋರ್ಟ್ ತೊಗೊಂಡು ಒಂದಷ್ಟು ಯೋಗ ಧ್ಯಾನವನ್ನು ಮಾಡಿ ಒಂದಷ್ಟು ಪ್ರಾಣಾಯಾಮಗಳು ಮಾಡಿಕೊಂಡ್ರೆ ನಿಮ್ಮ ದೇಹದ ಆರೋಗ್ಯ ಪರಿಸ್ಥಿತಿ ಮತ್ತು ನಿಮ್ಮ ಮನಸ್ಸಿನ ಸಮತೋಲನ ಆಗುತ್ತೆ. ಯಾವತ್ತೂ ನೋಡಮ್ಮ, ಮನಸ್ಸಿಗೆ ಸಂಬಂಧಪಟ್ಟದ್ದು ಮನಸ್ಸಿಗಿನ ದೊಡ್ಡದು ಮತ್ತು ಯಾವುದೂ ಅಲ್ಲ. ಸಣ್ಣ ಸಣ್ಣ ವಿಚಾರನೂ ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ತೀರ ನೀವು. ಯಾರೋ ಏನೋ ಅಂದಿದ್ದಾರೆ ಅಂದರೂ ನೀವು ಅದನ್ನು 2 ದಿವಸ ಆದರೂ ಮರೆಯಲ್ಲ. ಇಂತಹ ಪರಿಸ್ಥಿತಿ ಇಷ್ಟು ಒತ್ತಡದಲ್ಲಿದೆ ನಿಮ್ಮ ತಲೆ. ಅದಕ್ಕೋಸ್ಕರ ಇದೆಲ್ಲವನ್ನು ತಿಳಿ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆ ಬದುಕಿದೆ ನಿಮಗೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನೀವು? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬದಾಮಿಂದ ಮಾಡ್ತಿದ್ದೀವಿ ಗುರುಜಿ. ಸಂತೋಷ. ಅಮ್ಮ, ತಮ್ಮ ಹೆಸರು? ಗಂಗಾ ಅಂತ. ಗಂಗಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ಗುರುಜಿ, ನಮಸ್ತೆ. ನಮಸ್ತೆ ಅಮ್ಮ, ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು? ಚೆನ್ನಾಗಿದ್ದೀನಮ್ಮ. ನೀನು ಬಾದಾಮಿಯಿಂದ ಕರೆ ಮಾಡಿದ್ಯಾ ಅಂತ ಗೊತ್ತಾದ ತಕ್ಷಣ ನನಗೆ ಬಾದಾಮಿ ಬನಶಂಕರಿನೇ ಜ್ಞಾಪಕ ಬಂದದ್ದು. ಹೌದು ಗುರುಜಿ, ನಾವು ಅಲ್ಲೇ ಇರೋದು. ಇವತ್ತು ಸಾಧ್ಯವಾದರೆ ಇವತ್ತು ಶ್ರಾವಣದ ಮೊದಲನೇ ದಿವಸ ಹೋಗಿ ಒಂದು ಪ್ರಾರ್ಥನೆ ಮಾಡು. ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡೋ ಎಲ್ಲರಿಗೂ ಒಳ್ಳೆಯದಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮ ಅಂತಲ್ಲ, ಸೃಷ್ಟಿಯಲ್ಲಿರೋ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಆದಷ್ಟು ಬೇಗ ಮಳೆ ಎಲ್ಲಿ ಮಳೆ ಆಗಬೇಕೋ ಅಲ್ಲಾಗಲಿ, ಮಳೆ ಜಾಸ್ತಿ ಆಗ್ತಿರ್ತಕ್ಕಂಥ ಕಡೆ ನಿಲ್ಲಿ ಅಂತ ತಾಯಿ ಬನಶಂಕರಮ್ಮನ ಪ್ರಾರ್ಥನೆ ಮಾಡಮ್ಮ. ಒಳ್ಳೆಯದಾಗಲಿ. ಹೇಳು ಮಗು. ಸರಿ ಗುರುಜಿ, ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಹೇಳಮ್ಮ. ಗುರುಜಿ, ನನ್ನ ಗಂಡ ನಂಬ್ತಾನೆ ಇಲ್ಲ ಗುರುಜಿ. ಯಾಕೆ ಈ ಥರ? ಗೊತ್ತಿಲ್ಲ ಗುರುಜಿ, ಅವ್ರ ಅಣ್ಣ, ಅವ್ರ ತಾಯಿ, ಅವ್ರ ತಂದೆ ಮಾತು ಕೇಳ್ತಾನೆ ಗುರುಜಿ. ನನ್ನನ್ನು ಮನೇಲೆ ಬಿಟ್ಟು ಹೋಗಿದ್ದಾನೆ. ಅವ್ರನ್ನ ಕುಡಿದ್ ಬಂದು ನಮ್ಗೆ ಕೆಟ್ಟದಾಗೆಲ್ಲ ಮಾತಾಡ್ತಾನೆ ಗುರುಜಿ. ಇವನೇನು ಕೇಳ್ತಿಲ್ಲ. ನಮ್ಮನೆ ಹೊಡೆಯಕ್ಕೆಲ್ಲ ಬರ್ತಾನೆ ಗುರುಜಿ. ನಮ್ಮ ತಾಯಿಗೆಲ್ಲ ಕೆಟ್ಟ ಮಾತಾಡ್ತಾನೆ ಗುರುಜಿ. ಎಷ್ಟು ವರ್ಷ ಆಯ್ತಮ್ಮ ಮದುವೆ ಆಗಿ? ಮದ್ವೆ ಆಗಿ 9ಕ್ಕೆ ಆಗೈತೆ ಗುರುಜಿ. ಚಿಕ್ಕವರಿದ್ದಾರೆ, ಮದ್ವೆ ಆಗೈತೆ. ಅಯ್ಯೋ, ಭಾಳ ಬೇಗ ಮದುವೆ ಮಾಡಿದ್ರ? ಗುರುಜಿ, ಮದ್ವೆ ಬೇಗ ಮಾಡೋರೆ. ನನ್ನ ಮಗಳೈತೆ ಗುರುಜಿ. ಒಂದು ಮಗಳಿಗೆ ಎಷ್ಟು ವರ್ಷಮ್ಮ? ಮಗಳು 2.5 ವರ್ಷ ಐತೆ ಗುರುಜಿ. ಓಹೋ. ಮನೆಯವ್ರು ಏನು ಕೆಲಸ ಮಾಡ್ತಾರೆ ತಾಯಿ? ಅವ್ರು ತಹಸೀಲ್ದಾರ್ ಆಫೀಸರ್, ಕಂಪ್ಯೂಟರ್ ಆಪರೇಟರ್ ಕೆಲಸ ಮಾಡ್ತಾರೆ ಗುರುಜಿ. ಮತ್ತು ಅಷ್ಟೆಲ್ಲ ಜ್ಞಾನವಂತ ಇದ್ದಾನ ಮನುಷ್ಯ? ಅಷ್ಟು ಜ್ಞಾನವುಳ್ಳಂಥವನಾಗಿ ಈ ಥರ ಮನೆಯಲ್ಲಿ ಸಣ್ಣ ಪುಟ್ಟಕ್ಕೂ ಈ ಥರ ತೊಂದರೆ ಕೊಟ್ಟರೆ ಏನರ್ಥ ಇದು? ಅವ್ರ ಮಾತು ಕೇಳ್ತಾನೆ ಗುರುಜಿ. ಅವ್ರನ್ನ ಕುಡಿದ್ ಬಂದ್ ಕೆಟ್ಟದಾಗೆಲ್ಲ ಮಾತಾಡ್ತಾನೆ ಗುರುಜಿ. ಅವ್ನಿಗೆ ಏನು ಕೇಳೋದೇ ಇಲ್ಲ, ಸುಮ್ನೆ ಇರ್ತಾನೆ. ನಾವ್ ಆ ಮನೇಲಿ ಇರಿಸ್ಕೊಡ್ತಿಲ್ಲ ಗುರುಜಿ. ನನ್ನನ್ನ ಮನೆಯಿಂದ ಆಚೆ ಹಾಕದೆ ಇವಾಗ 3 ಸರಿ ಆಯ್ತು ಗುರುಜಿ ನನ್ನ ಮನೆಯಿಂದ ಆಚೆ ಹಾಕ್ತಾ ಇತ್ತು. ಚಿಕ್ಕವನಿರ್ಕಲ್ಲೇ ನಮ್ಮ ಅಪ್ಪಾಜಿ ತೀರ್ಕೊಂಡಿದ್ದಾರೆ ಗುರುಜಿ. ನನ್ನ ತಾಯಿ ಒಬ್ಬಳೇ ಇರೋದು, ನಮ್ಗೆ ಯಾರು ಇಲ್ಲ ಗುರುಜಿ. ನಾನು, ನನ್ನ ಮಗಳು, ನನ್ನ ತಾಯಿ ಅಷ್ಟೇ. ಹೆದರ್ಬೇಡಮ್ಮ, ಒಂದು ಅನುಕೂಲ ಆಗುತ್ತೆ. ತಾಯಿ ಅನುಕೂಲ ಮಾಡ್ತಾಳೆ. ಅದರಲ್ಲೂ ನಿನ್ನ ಸ್ವರತರಂಗ ಪ್ರಕಾರ ತುಂಬ ಬದಲಾವಣೆ ಆಗೋ ಕಾಲ ಇದೆ. ಹೆದರ್ಬೇಡ. ಯಾಕೆಂದ್ರೆ ನೀನು ಗುರುಜಿ ಹುಟ್ಟಾಗಿಂದ ಬರೀ ಕಷ್ಟನೇ ಅನ್ಭವಿಸ್ತಾ ಇದೆ ಗುರುಜಿ. ನಾನು 9 ತಿಂಗಳಿದ್ದಾಗ ನಮ್ಮ ಅಪ್ಪಾಜಿ ತೀರ್ಕೊಂಡ್ರು. ನನಗೆ ಅರ್ಥ ಆಗುತ್ತಮ್ಮ. ತಂದೆ ಜವಾಬ್ದಾರಿ ಇಲ್ದಿರ ಹೋಗ್ತೀವಿ ಗುರುಜಿ ನಾವು. ಅವ್ರ ಮನೆ ಆಸ್ತಿ ಎಲ್ಲ ಇಟ್ಕೊಂಡವ್ರು ನೆಮ್ಮದಿಯಾಗಿದ್ದಾರೆ. ನಮ್ಮ ಅಜ್ಜ, ನಮ್ಮಮ್ಮ, ನಮ್ ಬೇಕಾದವ್ರನ್ನೆಲ್ಲ ಇಟ್ಕೊಂಡು, ಅವ್ರ ದೊಡ್ಡ ಮಗ ಸೊಸೆನೆಲ್ಲ ಇಟ್ಕೊಂಡು ಚೆನ್ನಾಗಿದ್ದಾರೆ ಗುರುಜಿ. ನಾವು ಮಾತ್ರ ಬೇಡ ಗುರುಜಿ. ಅವ್ರಿಗೆ
ಕೆಲವೊಮ್ಮೆ ನಮ್ಮ ಪ್ರಾರಬ್ಧ ಕರ್ಮ ನಮ್ಮನ್ನು ಬಾಧಿಸ್ಬಿಡುತ್ತಮ್ಮ. ನೋಡಿ, ಎಲ್ಲೋ ಒಂದು ಕಡೆ ತಾಯಿ ಮಕ್ಕಳು ನೆಮ್ಮದಿಯ ಕಷ್ಟನೋ ಸುಖನೋ ದುಡ್ಕೊಂಡು ತಿಂತಾಯಿದ್ರಿ. ಈ ಮದುವೆ ಎಂಬತಕ್ಕಂಥ ಬಂಧನದಲ್ಲಿ ಬಿದ್ದು ಇವತ್ತು ಆ ಸುಖ ನೆಮ್ಮದಿನೂ ಇಲ್ಲ. ಈ ಕಡೆ ತಾಯಿ ಮಡ್ಲೆಲ್ಲಾದರೂ ಹೇಗೋ ಕಷ್ಟನೋ ಸುಖನೋ ಅವಳಿಗೊಂದು ಆಸರೆಯಾಗಿ ನೀನೊಂದು ಹೇಗೋ ಜೀವನ ಮಾಡ್ಬೋದಾಗಿತ್ತು, ಅದೂ ಇಲ್ಲ. ಹೋಗಲಿ, ಇಲ್ಲಿ ಗಂಡನ ಮೇಲೆ ಸುಖ ಸಂತೋಷವಾಗಿ ನೆಮ್ಮದಿಯಾಗಿರೋಣ ಅಂದರೆ ಅದೂ ಇಲ್ಲ. ಸಾಲದಕ್ಕೆ ಈಗ ಒಂದು ಮನೆಗೆ ಒಂದು ಮಗಳು ಬೇರೆ ಬಂದಿದ್ದಾಳೆ. ಈಗ ಆ ಮಗಳ ಜವಾಬ್ದಾರಿ ನೋಡಿಕೊಂಡು ಆ ಸುಖ ಸಂತೋಷ ಕಾಣದಿರ ಮನಸ್ಸಿಗೆ ಇಲ್ಲದಂಥ ವ್ಯತೆ ನೋವು, ಇದು ಒಂಥರ ಕರ್ಮಫಲ ಅಂತಲೇ ಹೇಳ್ಬೋದು. ಪ್ರಾರಬ್ಧ ಕರ್ಮ ನಿನ್ನ ಬಾಧಿಸ್ತಾ ಇದೆ. ಒಂದು ಕೆಲಸ ಮಾಡಿ. ಎರಡು ಅಕ್ಕ ಪಕ್ಕನೇ ಇದೆ ಗುರುಜಿ ಮನೆ. ದಿನಾನು ನೋಡಕ್ ಆಗ್ತಿಲ್ಲ ಗುರುಜಿ. ಅವ್ರು ಮಾಡೋದೆಲ್ಲ ನಂಗೆ ಸಹಿಸ್ಕೊಳಕ್ಕೂ ಆಗ್ತಿಲ್ಲ. ಬರೀ ಕೆಟ್ಟ ಬೈಯೋದು ಹಿಂಗೆಲ್ಲ ಮಾಡ್ತಾರೆ ಗುರುಜಿ. ನಾವ್ ಎಷ್ಟಂತ ಸಹಿಸ್ಕೋಬೇಕು? ನಮ್ ಜೊತೆ ಯಾರು ಇಲ್ಲ ಗುರುಜಿ. ಅಂದರೆ ಅವ್ರ ಮನೆ ನಿಮ್ಮ ಸಮೀಪದಲ್ಲೇ ಇದೆಯಮ್ಮ? ಎರಡು ಅಕ್ಕ ಪಕ್ಕನೇ ಇದೆ ಗುರುಜಿ. ಅಂದರೆ ಅವ್ರು ನಿಮ್ಮ ಸಂಬಂಧನೇ ಆಗಬೇಕಾ? ನಮ್ಮ ಅವ್ವ ಇದೆ, ನಮ್ಮ ತಾಯಿ ಇದಾರಲ್ಲ, ಅವ್ರ ತಮ್ಮ ಗುರುಜಿ. ಇಬ್ರಿದ್ದಾರೆ. ಚಿಕ್ಕವನ್ ನನ್ನನ್ನು ಕೊಟ್ಟಿದ್ದಾರೆ, ದೊಡ್ಡವಂಗ್ ಇನ್ನೊಬ್ರು ಇದ್ದಾರೆ ಗುರುಜಿ. ದೊಡ್ಡವನ್ ಕೆಟ್ಟಾಗೆಲ್ಲ ಮಾತಾಡ್ತಾನೆ ಗುರುಜಿ, ಕುಡಿದ್ ಬಂದು ನಮ್ಮ ಜೊತೆಗೆ. ಅಮ್ಮ, ಇಲ್ಲಿ ಒಂದಾಗಿದೆ, ಇದು ಸಲಿಗೆ ಸಮಸ್ಯೆ. ಇದು ಅಂದರೆ ತುಂಬ ಹತ್ತಿರದಿಂದ ನೋಡಿರ್ತಾರೆ, ಎತ್ತಾಡಿಸಿ ಆಟ ಆಡಿಸಿರ್ತಾರಲ್ಲ ತಾಯಿ, ಆ ಸಲಿಗೆ ಅವರು ನಿಮ್ಮನ್ನು ಆ ಥರ ಮಾಡ್ಕೊಳ್ತಾರೆ. ಅದರಲ್ಲಿ ಈ ಕುಡಿದು ಬಂದುಬಿಟ್ರೆ ಅವ್ರಿಗೆ ಪ್ರಜ್ಞಾನ ಇರಲ್ಲಮ್ಮ. ಅವ್ರಿಗೆ ಹೆಂಡತಿ ಯಾರು, ತಾಯಿ ಯಾರು, ಮಕ್ಕಳು ಯಾರು ಏನೂ ಗೊತ್ತಾಗಲ್ಲ. ಕುಡಿತಾ ಬಿದ್ದರೆ ಮುಗೀತು. ಏನು ಬೈತಿಲ್ಲ ಗುರುಜಿ. ಅವ್ನ ಹೆಂಡತಿ ಸತ್ ಕೂತ್ಕೊ ಅಂತಾನೆ ಹೇಳಲ್ಲ ಗುರುಜಿ. ನನಗ್ ಮಾತ್ರ ಹಂಗ್ ಮಾಡ್ತಾನೆ, ನಮ್ ತಾಯಿಗೂ ಮಾತ್ರ ಹಂಗ್ ಮಾಡ್ತಾನೆ ಗುರುಜಿ. ಅಲ್ಲಮ್ಮ, ಅವ್ರ ಹೆಂಡತಿಗೆ ಮಾತಾಡಲ್ಲ. ಹೆಂಡತಿಗೆ ಮಾಡಿದ್ರೆ ಕೈಕಾಲು ಮುರಿದು ಬಿಡ್ತಾರೆ ರೂಮಲ್ಲಿ ಕರ್ಕೊಂಡೋಗಿ. ಹೆಂಡತಿಗೆ ಮಾತಾಡೋದಿಲ್ಲ. ಹೆಂಡತಿಗೆ ಇಂಥ ತುಂಬ ಕಡೆ ನಡೆಯುತ್ತೆ. ಹೆಂಡತಿಗೆ ಮಾತಾಡೋದಿಲ್ಲ. ಹೆಂಡತಿ ನೋಡ್ತಾಳೆ ಪ್ರಾರಂಭದಲ್ಲಿ ಸ್ವಲ್ಪ, ಅದಾದ ನಂತರ ಎಲ್ಲಿ ಬೇಕೋ ಕೆಲಸ ಮಾಡ್ತಾಳೆ. ನೀನು ಅವ್ರನ್ನೇನು ಮಾಡ್ಲಿಕ್ಕಾಗಲ್ವಲ್ಲ, ನೀವು ಒಂಥರ ಮೂಗು ಬಸೋಣ ಅಂತಾರ ಬಯಸ್ಕೋಬೇಕು. ಒಂದು ಸ್ವಲ್ಪ ದಿವಸ ಇರಮ್ಮ. ಬಂದಾಗ ಅಂತ ಅಷ್ಟೇ ಅಲ್ಲ ಗುರುಜಿ, ಹಂಗೆ ಇದ್ದಾಗ್ನು ಕಲ್ಲೆಲ್ಲ ತಗೊಂಡು ಎಚ್ಚಕ್ ಬರೋದು, ಕೋಲೆಲ್ಲ ತಗೊಂಡು ಹೊಡೆಯಕ್ ಬರೋದು, ಹಿಂಗೆಲ್ಲ ಮಾಡ್ತಾರೆ ಗುರುಜಿ. ಇದು ಯಾವ್ದು ನಿನ್ ಗಂಡನ ಕಣ್ಣಿಗೆ ಕಾಣಿಸಲ್ವಮ್ಮ? ಎಲ್ಲ ಕಾಣಿಸುತ್ತೆ ಗುರುಜಿ. ಸುಮ್ನೆ ನಿಂತ್ಕೊಂಡ್ಬಿಡ್ತಾನೆ. ನಾವ್ ಅವ್ನ್ ಏನಾದ್ರು ಹೇಳಕ್ ಹೋದ್ರೆ ನಮ್ಗೆ ಹೊಡೆಯಕ್ ಬರ್ತಾನೆ. ಸುಮ್ನೆ ಇರಕ್ ಆಗಲ್ಲ ನಿಂಗೆ ಅಂತ. ಮಗು, ಧೈರ್ಯ ತನ್ಕೋ. ಒಂದು ಕೆಲಸ ಮಾಡು, ನಿಂದು ಮತ್ತು ನಿಮ್ಮ ಪತಿದೇವ್ರದ್ದು ಫೋಟೋ ಕಳಿಸು. ಇಬ್ಬರು ಕಣ್ಣರೇಖೆ ನೋಡೋಣ. ಏನಾದ್ರು ಒಂದು ಬೇರೆ ಥರ ಏನಾರು ಪರಿಹಾರ ಇದ್ದರೆ ನಾನು ಖಂಡಿತ ತಿಳಿಸ್ತೀನಿ. ಹೆದರಬೇಡಮ್ಮ, ಧೈರ್ಯವಾಗಿರು ತಾಯಿ. ಒಳ್ಳೇದಾಗ್ಲಿಮ್ಮ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಿ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಿ. ಒಳ್ಳೆ ವ್ಯಾಪಾರ, ವ್ಯವಹಾರ, ವೃತ್ತಿ, ಅಭಿವೃದ್ಧಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ವಾರದ ಮೊದಲನೇ ದಿವಸ ಇವತ್ತು ಬಹಳಷ್ಟು ಬ್ಯುಸಿ ಒತ್ತಡದಲ್ಲಿ ತಾವಿದ್ದೀರಿ. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಬಹಳ ಆಳವಾಗಿ ತಲೆ ಕೆಡಿಸ್ಕೊಂಡು ಅದನ್ನು ಹೇಗೆ ಮಾಡಬೇಕು, ಏನು ಮಾಡಿದ್ರೆ ಸರಿ ಬರುತ್ತೆ, ಯಾವ ಕ್ರಮವನ್ನು ಅನುಸರಿಸಬೇಕು ಎಂಬತಕ್ಕಂಥದ್ದರ ಚಿಂತನೆ ತಮಗೆ ಖಂಡಿತ ಇದೆ. ಹಾಗೆ ಸಾಕಷ್ಟು ಬದಲಾವಣೆಗಳು ಇದೆ. ಹಾಗೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ಒಂದು ಒಳ್ಳೆಯದನ್ನು, ಒಳ್ಳೆಯ ಕೆಲಸಕ್ಕನ್ನು ನೀವು ಪ್ರಯತ್ನ ಪಟ್ಟರೆ, ಒಳ್ಳೆಯದನ್ನು ಒಳ್ಳೆ ಥರದಲ್ಲಿ ಪ್ರಯತ್ನ ಪಟ್ಟಾಗ ಅದರ ಫಲಾಫಲಗಳು ಸಾಕಷ್ಟು ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ದಿವಸ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದಷ್ಟು ಅಕ್ಕಿ ಮತ್ತು ಮೊಸರು ಅಥವಾ ಅಕ್ಕಿ ಮತ್ತು ಹಾಲು ಇಂಥದ್ದನ್ನು ಹತ್ತಿರದಲ್ಲಿ ಯಾವುದಾದ್ರು ಒಂದು ಶಿವಾಲಯ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ಯಾರಾದರೂ ಮಕ್ಕಳಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಡೋದ್ರಿಂದ ಸಾಕಷ್ಟು ಅನುಕೂಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2 ರಿಂದ 4:20 ಮಧ್ಯದಲ್ಲಿ ಸಣ್ಣ ಸಣ್ಣ ವ್ಯತ್ಯಾಸಗಳಾಗುವಂಥದ್ದು, ಸಮಸ್ಯೆ ಎಂಬತಕ್ಕಂಥದ್ದು ತಂದುಕೊಳ್ಳುವಂಥದ್ದು, ಒಂದಷ್ಟು ಜನಕ್ಕೆ ಬಲಗಡೆ ಕಿವಿ ನೋವು ಬರ್ತಕ್ಕಂಥದ್ದು ಅಥವಾ ಕುತ್ತಿಗೆ ಭಾಗ ನೋವು ಬರ್ತಕ್ಕಂಥದ್ದು, ಯಾವುದೋ ಒಂದು ಕೆಲಸವನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ಕೆಲಸ ಆಗಲಿಲ್ಲ ಅಂತ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯು ಸಿಂಹರಾಶಿಯವರಿಗಿದೆ. ಆದರೆ ಸಿಂಹರಾಶಿಯವರು ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದರೂ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ. ಇವತ್ತು ತುಂಬ ಜಾಗೃತರಾಗಿರಬೇಕು, ಎಚ್ಚರಿಕೆ ಇರಬೇಕು. ಹಾಗೆ ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆನೂ ಬೇಕು. ತಾಳ್ಮೆಯಿಂದ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಇದರ ಮಧ್ಯದಲ್ಲಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಬೇಕು. ಗುರು ಹಿರಿಯರ ಆಶೀರ್ವಾದ ಪಡಿಬೇಕು. ಕುಲದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದದಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಿ. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಹೀಗೆ ಶನೇಶ್ಚರನ ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಒಂದು ಅದೃಷ್ಟದ ಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ.
ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಗಮನ ಕೊಡಬೇಕು. ವ್ಯಾಪಾರ ವ್ಯವಹಾರಗಳನ್ನು ಸಮಾಧಾನ ರೀತಿ ಮಾಡಬೇಕು. ಉದ್ಯೋಗಕ್ಕೆ ಹೊರಡ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆ ಸಮಾಧಾನ ಇರಬೇಕು. ಯಾರೋ ಏನೋ ಅಂದರು ಅಂಥೇಳಿ ನೀವು ರೌದ್ರ ಆಗುವಂಥದ್ದಾಗಲಿ ಕಣ್ಣೀರು ಹಾಕುವಂಥದ್ದಾಗಲಿ ಸಮಂಜಸ ಅಲ್ಲ. ಇವತ್ತು ತಾಳ್ಮೆಯಿಂದ ಇದ್ದರೆ ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಇವತ್ತು ಕೆಲವಷ್ಟು ವಿಚಾರಗಳು ಬೇಡದಂಥ ವಿಚಾರಗಳನ್ನು ತಲೆಯಲ್ಲಿ ಹಾಕ್ಕೊಂಡು ಮನಸ್ಸಿಗೆ ಭಾಳ ನೊಂದುಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ಬರೋದು ಏನೇ ಆಗಬೇಕಾದ್ರೂ ಏನೇ ಹೋಗಬೇಕಾದ್ರೂ ಯಾವುದೇ ಲಾಭ ನಷ್ಟಗಳ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಗುರು ಹಿರಿಯರ ಅನುಗ್ರಹ ಬೇಕು. ಜೊತೆಗೆ ನಿಮ್ಮ ಹಾಕುವ ಪ್ರತಿ ಹೆಜ್ಜೆ ಭಾಳಷ್ಟು ತೂಕವಾಗಿರಬೇಕು. ಇಲ್ಲಿ ಆಗುವಂಥ ವ್ಯತ್ಯಾಸನೇ ನಿಮಗೆ ಸಮಸ್ಯೆ ಅಂತಕ್ಕಂಥದ್ದು ಸಾಕಷ್ಟು ಆಗೋದು. ಅದಕ್ಕೋಸ್ಕರ ಒಂದಷ್ಟು ಎಚ್ಚರಿಕೆಯ ನಡೆ ಇದ್ದರೆ ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡೋದ್ರಿಂದ ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 20 ನಿಮಿಷದಿಂದ 4:15 ಸಾಕಷ್ಟು ಫಲಗಳನ್ನು ಬದಲಾಯಿಸ್ಕೊಳ್ತೀರಿ. ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ. ಹಾಂ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮೈಸೂರಿಂದ ಗುರುಗಳೇ ಕರೆ ಮಾಡಿ. ಮೈಸೂರಿಂದ. ಸರ್, ತಮ್ಮ ಹೆಸರು? ಯೋಗೇಶ್ ಅಂತ. ಯೋಗೇಶ್ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಹಲೋ ಗುರುಗಳೇ, ನಮಸ್ಕಾರ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ. ಹೇಳಿ. ಗುರುಜಿ, ನನಗೆ ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ವ್ಯವಹಾರ ಸರಿ ನಡೀತಲ್ಲ ಗುರುಜಿ. ನನಗೆ ಏನು ಕೆಲಸ ಮಾಡ್ತೀರಿ? ನಾನು ಎಲೆಕ್ಟ್ರಿಕಲ್ ವರ್ಕ್ ಮಾಡೋದು ಗುರುಜಿ. ಹೇಳಿ. ನನಗೆ ಒಂದು ತಿಂಗಳಲ್ಲಿ ಒಂದು ವಾರ ಕೆಲಸ ಇದ್ರೆ ಒಂದು ವಾರ ಕೆಲಸ ಇರಲ್ಲ ಗುರುಜಿ. ಅಂದರೆ ತಾವು ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಮಾಡ್ತೀರಾ ಅಥವಾ ಬೇರೆ ಕಡೆ ಕೆಲಸಕ್ಕೆ ಹೋಗ್ತೀರಾ? ಗುರುಜಿ, ನಾನೇ ಓನಾಗಿ ಮಾಡ್ತಾ ಇದ್ದೀನಿ. ನೀವೇ ಒಂದು ಮಾಡ್ತೀರಿ? ಓಕೆ. ಇಂಜಿನಿಯರ್ಗಳ ಹತ್ರ ನಾನೇ ಓನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಕರೆಕ್ಟಾಗಿ ಕೆಲಸಗಳು ಬರ್ತಾಯಿಲ್ಲ ಗುರುಜಿ ನನಗೆ. ಅಂದರೆ ನಿಮ್ಮ ಈ ಸುತ್ತಮುತ್ತ ಇವಾಗ ಇತ್ತೀಚೆಗೆ ಹೇಳಬೇಕಂದ್ರೆ ಕಳೆದ 1 ತಿಂಗಳು ಆಷಾಢ ಯಾವ ಕೆಲಸವೂ ಇರೋದಿಲ್ಲ. ಎಲ್ಲ ಕೆಲಸವೂ ಸಹಿತ ಸ್ಥಗಿತವಾಗಿರುತ್ತೆ, ನಿಧಾನ ಆಗುತ್ತೆ, ಮಂದಗತಿ ಆಗುತ್ತೆ. ಆದರೆ ನಿಮ್ಮ ಅವಶ್ಯಕತೆ ಅಂತೂ ಯಾವಾಗಲೂ ಬೇಕಾಗ್ತಾನೆ ಇರುತ್ತೆ. ಯಾವುದೇ ಕೆಲಸ ಆದರೂ ಸಹಿತ ಒಂದು ಸಣ್ಣ ಪುಟ್ಟ ಸಮಸ್ಯೆ ಆದರೂ ಇಮಿಡಿಯೇಟ್ ನಿಮ್ಮ ಅವಶ್ಯಕತೆ ಬೇಕು. ಆದರೆ ಅದೃಷ್ಟ ನೋಡಿ, ನಿಮ್ಮ ಕೆಲಸದ ಅವಶ್ಯಕತೆ ಇದೆ, ಎಲ್ಲರಿಗೂ ಬೇಕಾಗಿರತಕ್ಕಂಥವ್ರು. ಆದರೆ ನಿಮ್ಮ ವ್ಯವಹಾರಗಳು ನಡೀತಾ ಇಲ್ಲ. ಅದು ಒಂದಿಷ್ಟು ಕರ್ಮಫಲ ಅಂತ ಹೇಳ್ಬೋದು. ಆದರೆ ನಿಮ್ಮ ಸ್ವರತರಂಗದಲ್ಲಿ ಈ ಅಂದರೆ ಶ್ರಾವಣದ ಎಂಡು, ಭಾದ್ರಪದ ಪ್ರಾರಂಭ, ಶ್ರಾವಣದ ಕೊನೆ, ಭಾದ್ರಪದ ಪ್ರಾರಂಭದಲ್ಲಿ ಒಂದಷ್ಟು ಬದಲಾವಣೆಗಳು ತಂದುಕೊಳ್ತೀರಿ. ಅನುಕೂಲ ಆಗುತ್ತೆ. ಇದಕ್ಕೆ ಸಾಧ್ಯವಾದರೆ ಒಂದು 3 ಮಂಗಳವಾರ ಲಕ್ಷ್ಮೀ ನರಸಿಂಹಸ್ವಾಮಿನ ದರ್ಶನ ಮಾಡಿ. ನಿಮ್ಮ ಮೈಸೂರಲ್ಲೇ ಇರ್ತಕ್ಕಂಥ ನರಸಿಂಹ ಕ್ಷೇತ್ರಕ್ಕೆ ಹೋಗಿ ಒಂದು ದರ್ಶನ ಮಾಡಿಕೊಂಡು ಬರೋದ್ರಿಂದ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಇದರ ಮಧ್ಯದಲ್ಲಿ 11 ದಿವಸ ಬೆಳಗ್ಗೆ ಎದ್ದು ಸ್ನಾನ ಪೂಜೆ ಮುಗಿಸ್ಕೊಂಡು ಮನೆಯಿಂದ ಆಚೆ ಹೊರಡುವಾಗ 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆಯಷ್ಟು ತೊಗರಿಬೇಳೆ, ಎರಡೂ ಧಾನ್ಯವನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಇದು ತುಂಬ ಬದಲಾವಣೆ ಆಗುತ್ತೆ. ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ. ತುಲಾರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ತುಲಾರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಬೇಕು. ಸಣ್ಣ ಸಣ್ಣ ಸಮಸ್ಯೆಗಳು ಸಹಿತ ಬಹಳಷ್ಟು ರೌದ್ರ ಅನ್ನಿಸ್ತಾ ಇರುತ್ತೆ. ಮನಸ್ಸು ನೆಮ್ಮದಿಲ್ಲದಂಥ ರೀತಿಯಲ್ಲಿರುತ್ತೆ. ಒಂದಷ್ಟು ಬೇರೆ ಬೇರೆ ಥರ ಚಿಂತನೆ ಜಾಸ್ತಿ ಆಗುತ್ತೆ. ಯಾರನ್ನ ನಂಬಿರ್ತೀವೋ ನಂಬಿರ್ತಕ್ಕಂತಹ ವ್ಯಕ್ತಿಗಳು ಭಾಳ ಕ್ಲೋಸ್ ಆಗಿದ್ದು, ಹತ್ತಿರದಲ್ಲಿದ್ದು, ಸಂಬಂಧಿಕರಾಗಿದ್ದು, ಅಥವಾ ಜೊತೆಯಲ್ಲೇ ಇರ್ತಕ್ಕಂತಹವರಿಂದ ಎಲ್ಲೋ ಮೋಸ ಆಗುತ್ತೇನೋ, ಅಥವಾ ಅವ್ರು ನಮ್ಮನ್ನು ಸರಿಯಾಗಿ ಗಮನಿಸ್ತಾ ಇಲ್ವೇನೋ, ಅಥವಾ ಅವರಿಂದ ನಮಗೇನೋ ತೊಂದರೆ ಆಗುತ್ತೇನೋ ಎಂಬತಕ್ಕಂಥದ್ರ ಬಾಧೆ ನಿಮ್ಮನ್ನು ತುಂಬ ಬಾಧಿಸುತ್ತೆ. ಇದರ ಮಧ್ಯದಲ್ಲಿ ಹಾಕಿರುವ ಹೆಜ್ಜೆ, ಈ ತೆಗೆದುಕೊಂಡಿರ್ತಕ್ಕಂಥ ಸ್ನೇಹ, ಅಥವಾ ಮಧ್ಯದಲ್ಲಿ ಬಂದಂತಹ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಗುಣವುಳ್ಳಂಥವ್ರದ್ದು ನೀವು ಏನು ನಂಬುತ್ತೀರೋ, ನಂಬಿ ಅವ್ರ ಜೊತೆಗೆ ಸ್ನೇಹ ಬೆಳೆಸಿರ್ತೀರೋ ಅಲ್ಲಿ ತೊಂದರೆ ಅನುಭವಿಸ್ತೀರಿ. ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ಸಹಿತ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರುತ್ತೆ. ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆ ಆಗಿರ್ಬೋದು, ಅಥವಾ ನಿಮ್ಮ ದೇಹದ ಆರೋಗ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ವ್ಯತ್ಯಾಸಗಳಿಗೆ ಅದನ್ನು ಬಗೆಹರಿಸ್ಕೊಳ್ಳೋ ಮಾರ್ಗ ಹೇಗಪ್ಪ ಅಂತ ಅದ್ರ ಬಗ್ಗೆ ಆಲೋಚನೆ ಮಾಡೋದೇ ಒಂದು ದೊಡ್ಡ ಪ್ರಯಾಸ ಆಗಿಬಿಡುತ್ತೆ. ಆದರೆ ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೇಕಾದ್ರೂ ಗುರು ಹಿರಿಯರ ಅನುಗ್ರಹ ಬೇಕು. ಹಾಗಾಗಿ ಇವತ್ತು ನಮ್ರತೆಯ ಬದುಕು ಇವತ್ತು ಬಹಳಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ 1 ಚಿಟಿಕೆ ಕಡಲೆಬೇಳೆ ಅಥವಾ ಕಡಲೆಕಾಳನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ಮನೆ ದೇವರ ಪ್ರಾರ್ಥನೆ ಮಾಡಿ ಹಸಿರು ಗಿಡದ ಮೇಲೆ ಹಾಕಿ ಅದರಿಂದ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಸಾಕಷ್ಟು ಜವಾಬ್ದಾರಿ ಹೊರಬೇಕಾಗತ್ತೆ. ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕಾದಂಥ ನೀವು ವ್ಯತ್ಯಾಸಗಳನ್ನು ಕಾಣುವಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತುದಲ್ಲೇ ಕೋಪ ಆಗುತ್ತೆ. ತಾಳ್ಮೆ, ಸಮಾಧಾನ ಎಂಬತಕ್ಕಂಥದ್ದು ಬಹಳಷ್ಟು ನೆಲಕಚ್ಚಿ ಬೇಕಾಗತ್ತೆ. ಯಾಕೆಂದರೆ
ಪರಿಸ್ಥಿತಿ ಏನಾಗುತ್ತೆ, ನೀವು 4 ಗೋಡೆ ಮಧ್ಯದಲ್ಲೋ ಅಥವಾ ನಿಮ್ಮ ಜೀವನದಲ್ಲೋ ಅಥವಾ ನೀವು ಹಾಕುವ ಹೆಜ್ಜೆಯಲ್ಲೋ ಇರೋದರಲ್ಲಿ ಕ್ರಮಬದ್ಧವಾಗಿ ಮೋಸ ಇಲ್ಲದಂಥ ರೀತಿ ಬದುಕು ನಡೆಸಬೇಕು ಎಂಬತಕ್ಕಂಥ ಚಿಂತನೆ ನಿಮ್ಮದು. ಆದರೆ ಏನೇ ಮಾಡಲಿಕ್ಕೆ ಮುಂದಾದರೂ ಅಲ್ಲೊಂದಷ್ಟು ವ್ಯತ್ಯಾಸಗಳಾಗುವಂಥ ಪರಿಸ್ಥಿತಿ ಸಾಕಷ್ಟು ಇರುತ್ತೆ. ಇದರ ಮಧ್ಯದಲ್ಲಿ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರವು ಸಹಿತ ಸ್ವಲ್ಪ ಕೈ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಭಾಳ ಜೋಪಾನ ಬೇಕಾಗತ್ತೆ. ಹಾಗೆ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು ಅಥವಾ ನಿಮ್ಮ ಮಾತೃಶ್ರೀಯವರನ್ನು, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಮಾತಿನಂತೆ ನಡ್ಕೊಂಡಿದ್ದೇ ಆದರೂ ಇವತ್ತು ವೃಶ್ಚಿಕ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 ಮಧ್ಯದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಹಾಗೆ ಇವತ್ತು ತಾವು ಏನು ಅಂದುಕೊಂಡ್ರೂ ಕಾರ್ಯಸಿದ್ಧಿ ಇದೆ, ಕಾರ್ಯಗಳ ಸಿದ್ಧಿ ಆಗುವಂಥ ಮೂಮೆಂಟಲ್ಲೇ ಇದೆ. ಅದರಲ್ಲಿ ಇವತ್ತು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಗಣಪತಿ ಆರಾಧನೆ ನಡೆಸೋದು ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ವ್ಯವಹಾರಗಳನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತೀರಿ, ಆ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ಬಗ್ಗೆ ಚಿಂತನೆ ಮಾಡೋಂಗಿಲ್ಲ, ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ಉದ್ಯೋಗದಲ್ಲಿ ಒಂದು ಪ್ರಗತಿ ಕಾಣಬೇಕು, ಮಾಡುವ ವ್ಯವಹಾರದಲ್ಲಿ ಮತ್ತಷ್ಟು ಲಾಭ ಗಳಿಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲೇ ತಾವಿದ್ದೀರಿ. ಆದರೆ ಸಣ್ಣ ಮಕ್ಕಳಿಂದ ಹಿಡಿದು ಒಂದಷ್ಟು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ನಿಮ್ಮ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗ್ತಾನೆ ಇರುತ್ತೆ, ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ಧೈರ್ಯದಿಂದ ತಾವು ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಇವತ್ತು ಏನೇ ಕೆಲಸ ಮಾಡೋದಕ್ಕೆ ಮುಂದಾದರೂ ಅದರ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ಬೇಕಾದ್ರೆ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರು ಏನು ಹೇಳ್ತಾರೋ ಅದನ್ನು ಅನುಸರಿಸಿ. ಇದರ ಜೊತೆಗೆ ಒಂದು ಶ್ವೇತವರ್ಣದ ವಸ್ತ್ರ, ಅದರಲ್ಲಿ ಒಂದು ಚಿಟಿಗೆಯಷ್ಟು ತೊಗರಿಬೇಳೆ, ಇದನ್ನು ಗಂಟು ಹಾಕಿ ಒಂದು ಮೂಲೆಯಲ್ಲಿಟ್ಟರೆ ಇರ್ತಕ್ಕಂಥ ಬರುವಂಥ ದೊಡ್ಡ ಸಮಸ್ಯೆಗಳು, ಯಾವುದೇ ತೊಂದರೆ ತಾಪತ್ರೆ ಇದ್ದರೂ ಧನುರಾಶಿಯವರು ಅಲ್ಲಿಂದಲೇ ಕಳ್ಕೊಳ್ತೀರಿ. ಹೆಚ್ಚಿನ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಗುರುಗಳೇ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಗಳೇ, ಉತ್ತರ ಕನ್ನಡ ಜಿಲ್ಲೆಯಿಂದ ಕಾಲ್ ಮಾಡ್ತಾ ಇದ್ದೀನಿ ಗುರುಗಳೇ. ಸಂತೋಷ ಅಮ್ಮ. ತಮ್ಮ ಹೆಸರು? ಹೆಸರು ಬೇಡ ಗುರುಗಳೇ. ಆಯ್ತು, ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿದ್ದೆ. ಹಲೋ ಹಲೋ ಗುರುಗಳೇ, ನಮಸ್ಕಾರ ಗುರುಗಳೇ. ಕೋಟಿ ನಮಸ್ಕಾರಗಳು. ಹೇಳಮ್ಮ ಗುರುಗಳೇ. ತುಂಬಾ ವರ್ಷದಿಂದ ತುಂಬಾನೇ ಕಷ್ಟ ಆರೋಗ್ಯದಲ್ಲಿ, ಮನೆಯಲ್ಲಿ ಯಾವ್ದು ಒಂದು ಹಣಕಾಸು ತುಂಬಾನೇ ಸಮಸ್ಯೆ. ಏನಾದ್ರೂ ಒಂದ್ ಸ್ವಲ್ಪ ಇದಾಗ್ಬೇಕು ಅನ್ನೋಷ್ಟೊಳಗೆ ಮತ್ತೊಬ್ಬರಿಗೆ ಆರೋಗ್ಯದಲ್ಲಿ ಸಮಸ್ಯೆ. ಹೀಗೆ ತುಂಬಾ ದಿವಸದಿಂದ ನಾನು ಕರೆ ಮಾಡ್ತಾ ಇದ್ದೆ ಗುರುಗಳೇ. ಇವತ್ತು ನನಗೆ ಸಿಕ್ಕಿದ್ದು, ನನಗೆ ಕಷ್ಟ ಎಲ್ಲ ಪರಿಹಾರ ಆಯ್ತು ಅಂತ ಅನ್ಕೋತೀನಿ ಗುರುಗಳೇ. ಒಳ್ಳೆಯದಾಗಮ್ಮ. ಹೇಳಿ ತಾಯಿ, ಮನೇಲಿ ಜವಾಬ್ದಾರಿ ಹೊತ್ತಿರೋರು ಏನು ಕೆಲಸ ಮಾಡ್ತಾರೆ? ಮನೆಯವರು ಟೀಚರ್ ಇದ್ದಾರೆ. ಆದ್ರೂ 3 ಜನ ಮಕ್ಳು ಗುರುಗಳೇ. ಒಂದ್ ಮಗಳು ಹೊರಗಡೆ ಕೆಲಸ ಮಾಡ್ತಾ ಇದ್ದಾಳೆ, ಆದ್ರೆ ಅವಳು ನೋಡ್ಕೊಂತಿದ್ದಾಳೆ. ಮತ್ತೊಂದ್ ಮಗಳಿಗೂ ಕೆಲಸ ಇಲ್ಲದೆ ತುಂಬಾನೇ ಅವಳ ಆರೋಗ್ಯದ ಸಮಸ್ಯೆ ಆಯ್ತು. ಅವಳಿಗೆ ತುಂಬಾನೇ ಅವಳಿಂದಾನೇ ಎಲ್ಲ ಸ್ವಲ್ಪ ಮಾನಸಿಕವಾಗಿ ಒತ್ತಡ, ಹಣಕಾಸಿನ ತೊಂದ್ರೆನೂ ಉಂಟು ಗುರುಗಳೇ. ಅವಳ ಹತ್ರ ಒಂಚೂರು ಮಾತಾಡಿ ಗುರುಗಳೇ, ನನ್ನ ಪರಿಹಾರ ನನಗೆ ಮನೆ. ಆಯ್ತು ಗುರುಗಳೇ, ಮಗಳ ಹತ್ರ ಕೊಡ್ಲಿ ಗುರುಗಳೇ. ಕೊಡು ತಾಯಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಗುರುಜಿ. ನೀವು? ಚೆನ್ನಾಗಿದ್ದೀನಿ ಮಗು. ಏನು ಓದಿದ್ಯಮ್ಮ? ನಮ್ದು MSc ಕಂಪ್ಲೀಟ್ ಆಗಿದೆ ಗುರುಜಿ. ಅದೇ ಇವಾಗ ಜಾಬ್ಗೋಸ್ಕರ ಟ್ರೈ ಮಾಡ್ತಿದ್ದೀನಿ. ಅಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿ ನಾನು ಜಾಬ್ ಬಿಡ್ಬೇಕಾಯ್ತು. ಇವಾಗ 1 year ಇಂದ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಆಗ್ತಿಲ್ಲ, ಕಷ್ಟ ಆಗ್ತಿದೆ. ಹೆಲ್ತ್ ಅಲ್ಲೂ ಹಾಗೆ ಸ್ವಲ್ಪ ಸರಿ ಆಗುತ್ತೆ ಅಂದ್ಮೇಲೆ ಸ್ವಲ್ಪ ಏನಾದ್ರು ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಜಾಬ್ ಮಾಡಕ್ಕೂ ಆಗ್ತಿಲ್ಲ, ಏನೂ ಆಗ್ತಿಲ್ಲ ಗುರುಜಿ. ಇಲ್ಲ, ನಿನ್ನ ಹೆಲ್ತ್ ಸಮಸ್ಯೆ ಇನ್ನೂ ಬರ್ತಕ್ಕಂಥ ನವಂಬರ್ವರೆಗೂ ಹಾಗೇ ಇರುತ್ತೆ. ಈ ನವಂಬರ್ವರೆಗೂ ಬರ್ತಕ್ಕಂಥದ್ದು ಅಂದರೆ ನವಂಬರ್ವರೆಗೂ ಅಂತಹ ಒಂದು ಆರೋಗ್ಯಕರವಾದಂಥ ಬೆಳವಣಿಗೆ ಇಲ್ಲ. ಹಾಗಂತ ನೀನು ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಕಷ್ಟಪಟ್ಟಿದ್ದು ಇನ್ನೊಂದು 15 ದಿವಸಕ್ಕೆ ಬದಲಾವಣೆ ಇದೆ. ಮುಂದಿನ ಶ್ರಾವಣದಲ್ಲಿ, ಈ ಶ್ರಾವಣದ 15 ದಿವಸದಲ್ಲಿ ನಿನ್ನ ಆರೋಗ್ಯದಲ್ಲಿ ತುಂಬ ಬದಲಾವಣೆ ಕಾಣ್ತೀಯ. ಅಂದರೆ ದೇವ್ರು ನೀನು ಚೆನ್ನಾಗಿಟ್ಟಿರ್ತಾನೆ, ಏನು ಭಯಪಡಬೇಡ, ಧೈರ್ಯವಾಗಿರು. ಮೊದಲು ಹೇಳಮ್ಮ. ಜಾಬ್ ಬಗ್ಗೆ ಕೇಳಬೇಕು. ನಿನ್ನ ಜಾಬ್ ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಜಾಬ್ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡ. ಅರ್ಧ ನೀನು ಯಾವುದೇ ಒಂದು ವಿಚಾರ ಆದರೂ ತುಂಬ ಆಳವಾಗಿ ತಲೆ ಕೆಡಿಸ್ಕೊಂಡ್ಬಿಡ್ತೀಯ. ಕಳೆದ ಬಾರಿನೂ ನಿನ್ನ ಸಮಸ್ಯೆ ಆಗ್ತಿರ್ಲಿಲ್ಲ. ಕಳೆದ ಬಾರಿ ಸಮಸ್ಯೆ ಆಗಲಿಕ್ಕೆ ಕಾರಣ ಏನು ಗೊತ್ತಾ? ನೀನೇ ನಿನ್ನ ಕೈಯಾರ ನಿನ್ನ ಆರೋಗ್ಯವನ್ನು ಕೆಡಿಸ್ಕೊಂಡಿದ್ದು. ಯಾಕೆಂದರೆ ನೀನು ಹೆಚ್ಚು ಆಲೋಚನೆ ಮಾಡೋದು, ಯಾವುದು ಬೇಕು ಯಾವುದು ಬೇಡ ಅಂತಕ್ಕಂಥದ್ರ ಆಲೋಚನೆ ಇಲ್ದಿರ ನೀನು ಹೋದ ದಾರಿನೇ ಸರಿ ಅಂತ ನೀನು ತೀರ್ಮಾನ ಮಾಡಿಕೊಂಡು ಅಲ್ಲಿ ನಿನಗಾದಂಥ ಅಚಾತುರ್ಯ ನಿನ್ನ ಆರೋಗ್ಯ ಕೆಡಿಸ್ಕೊಂಡಿದ್ದು. ಹೌದಲ್ವೋ? ಹಾಗಿದ್ದರೆ ಈ ಬಾರಿಯೂ ಸಹಿತ ಅಂತಹ ಅಚಾತುರ್ಯಗಳಿಲ್ದಿರ ಹಾಕೋ ಹೆಜ್ಜೆಯನ್ನು ನೀನು ಸಮವಾಗಿ ತೆಗೆದುಕೊಂಡು ಹೋದರೆ ಖಂಡಿತ ನೀನು ಆರೋಗ್ಯವಂತಲಾಗಿರ್ತೀಯ. ಆರೋಗ್ಯದಲ್ಲೂ ಚೆನ್ನಾಗಿರುತ್ತೆ, ನೀನು ಈ ಮಾನಸಿಕ ಒತ್ತಡ ಸರಿ ಹೋಗುತ್ತೆ. ಅದಕ್ಕಿಂತ ಮುಖ್ಯವಾಗಿ
ನೀನು ಹಾಕೋ ಪ್ರತಿ ಹೆಜ್ಜೆನಲ್ಲೂ ಒಂದು ಬದಲಾವಣೆ ತಂದ್ಕೊಳ್ಬೇಕಾಗತ್ತೆ. ಅದು ಅಪ್ಪ ಅಮ್ಮನಿಗೂ ಅನುಕೂಲ, ನಿನಗೂ ಅನುಕೂಲ. ಯಾಕೆಂದರೆ ನೀನು ದುಡುಕಿ ಹಾಕುವಂಥ ಹೆಜ್ಜೆಯಿಂದ ನಿನಗದು ಮುಂದೆ ಕಣ್ಣೀರಾಗುತ್ತೆ ಅಂತ ಗೊತ್ತಿದೆ, ಆದರೂ ನೀನು ಆ ಟೈಮ್ಗೆ ಅದು ತೀರ್ಮಾನ ತೊಗೊಂಡ್ಬಿಡ್ತೀಯ. ಅದರಿಂದ ನೀನೇ ಕಣ್ಣೀರು ಹಾಕ್ಕೊಂಡು ಒದ್ದಾಡ್ತೀಯ. ಕೊನೆಗೆ ಅದಿಲ್ಲದಂಥ ಸಮಸ್ಯೆ ಆಗಿ ನಿನ್ನ ತಲೆ ಮೇಲೆ ಒಂದು ಕೆಟ್ಟ ಹೆಸರು ಬಂದು ಕೂತ್ಕೊಂಡ್ಬಿಡುತ್ತೆ. ಸ್ವಲ್ಪ ಜಾಗೃತರಾಗಿರಬೇಕು, ಎಚ್ಚರಿಕೆ ಆಗಿರ್ಬೇಕು. ನೀನು ಒಂದು ಕೆಲಸ ಮಾಡು, ಸಾಧ್ಯವಾದರೆ ಒಂದು 11 ದಿನ ನಿಮ್ಮ ಮನೆ ಪ್ರಾಂತ್ಯದಲ್ಲಿ ಎಲ್ಲಾದರೂ ಒಂದು ಬಿಳಿ ಎಕ್ಕದ ಗಿಡ ಇದ್ದರೆ ಬೆಳಗ್ಗೆ ಹೊತ್ತು ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಬಾ. ಅಲ್ಲಿಂದ ಬರಬೇಕಾದ್ರೆ ಒಂದು ಬನ್ನಿ ಮರಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡು. ಆಗ ಅಲ್ಲಿ ಒಂದಷ್ಟು ಗ್ರಹಸ್ಥಿತಿಗಳ ಬದಲಾವಣೆ ಆಗುತ್ತೆ, ನಿನ್ನ ಮನಸ್ಥಿತಿನೂ ತುಂಬ ಬದಲಾವಣೆ ಆಗುತ್ತೆ, ನಿನ್ನ ಆರೋಗ್ಯ ಮತ್ತು ನಿನ್ನ ಉದ್ಯೋಗ ಎರಡೂ ದಾರಿ ಆಗುತ್ತೆ. ಮಾಡಮ್ಮ, ಒಳ್ಳೆಯದಾಗಲಿ. ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತುದಿಯಲ್ಲಿ ಕೋಪ ಮಕರ ರಾಶಿಯವ್ರಿಗೆ ಇರುತ್ತೆ. ಆದರೆ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅಷ್ಟೇ ಅದೃಷ್ಟ ಸಹಿತ ಇದೆ. ತಾವು ಇವತ್ತಿನ ದಿವಸ ಸ್ವಲ್ಪ ಶ್ರದ್ಧಾಭಕ್ತಿಯಾಗಿ ತಮ್ಮ ಕಾಯಕವನ್ನು, ಅಂದರೆ ತಾವು ಮಾಡುವಂಥ ಕೆಲಸವನ್ನು ಗೌರವಿಸಿ ಸರಿಯಾದ ಕ್ರಮವನ್ನು ಅನುಸರಿಸಿದ್ರೆ ತುಂಬ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಮಧ್ಯಾಹ್ನ ಆಗಲಿ ಸಂಜಾಕಾಲ ಆಗಲಿ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆಯೂ ಇದೆ. ಆ ಬದಲಾವಣೆಯ ಪರ್ವ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲನೂ ಸಹಿತ ಇವತ್ತು ಖಂಡಿತ ಭಗವಂತ ಅನುಗ್ರಹದಿಂದ ಮಾಡ್ತಿದ್ದಾನೆ. ಇವತ್ತು ಒಳ್ಳೆ ವಿಶ್ವಾಸ, ಅಂದರೆ ತಾವು ಒಂದು ಒಳ್ಳೆ ವಿಶ್ವಾಸಕ್ಕೆ ತಮ್ಮ ಜನಗಳನ್ನಾಗಲಿ, ತಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು, ತಮ್ಮ ಮೇಲಧಿಕಾರಿಗಳು ಯಾರಾದರೂ ಸರಿ, ನಿಮ್ಮ ಮಾತು, ನಿಮ್ಮ ರೀತಿ ನೀತಿ ಇದರಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆಯ ಪರ್ವ ಸರಿಯಾಗಿದ್ದರೆ ಎಲ್ಲ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಲಾಭ ಗಳಿಸಬೇಕಾದ್ರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಅದರಲ್ಲೇ ಸ್ವಲ್ಪ ಕುಂಕುಮವನ್ನು ಹಾಕಿ ಕೆಂಪು ಗಂಧವನ್ನಾಗಿ ತಯಾರು ಮಾಡಿಕೊಂಡು ಹಸಿರು ಎಲೆಗಳ ಮೇಲೆ ಗಂಧವನ್ನು ಹಚ್ಚಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ತದನಂತರ ಆಚೆ ಹೊರಡೋದ್ರಿಂದ ಮಕರ ರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೆ ಮನಸ್ತಾಪ ಬರ್ಬೋದು ನಿಜ, ಹಾಗಂತ ಅಧೈರ್ಯ ಪಡೋದು ಬೇಡ. ಧೈರ್ಯವಾಗಿದ್ದು ನಿಮ್ಮ ಕೆಲಸಗಳನ್ನು ಮುಂದುವರಿಸ್ಬೋದು. ಯಾವುದೇ ಕೆಲಸ ಮಾಡಬೇಕಾದ್ರೂ ಏನು ಮಾಡಿದ್ರೆ ಸರಿ ಹೋಗುತ್ತೆ, ಸರಿ ಹೋಗಲ್ಲ ಅಂತಕ್ಕಂಥದ್ದು ಚಿಂತನೆ ಬೇಕು. ಹಾಗೆ ಫಲಗಳಲ್ಲಿ ಅಂತಕ್ಕಂಥದ್ದು ಯಾವುದೇ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಅದನ್ನು ಸರಿಯಾದ ರೀತಿ ಕ್ರಮಬದ್ಧವಾಗಿ ಮಾಡಿಕೊಳ್ಳಿ. ಹಾಗೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ಇದೆ. ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಶ್ರದ್ಧಾಭಕ್ತಿಯ ಕೆಲಸವನ್ನು ಮಾಡಿ ಹಣಕಾಸಿನ ವಿಚಾರ, ವ್ಯಾಪಾರ ಅಥವಾ ಭೂಮಿಗೆ ಸಂಬಂಧಪಟ್ಟ ವಿಚಾರ, ಅಥವಾ ನಿಮ್ಮ ಆತ್ಮೀಯರು, ನಿಮ್ಮ ಹಳೆಯ ಸ್ನೇಹಿತರು, ಅಥವಾ ಯಾರೊಬ್ಬರಾದರೂ ನಿಮ್ಮ ಕುಲಬಾಂಧವರು ಯಾರಾದರೂ ಯಾರು ಏನು ಹೇಳ್ತಾರೋ ಹೇಳಿದ ಎಲ್ಲ ಮಾತನ್ನು ಆಲಿಸಬೇಕು. ನಿಮಗೆ ಸರಿ ಅನಿಸೋದನ್ನು ಮಾತ್ರ ನೀವು ಮುಂದುವರಿಸಬೇಕು. ಈ ಪ್ರಕಾರವಾದಂಥ ಒಂದು ಚಿಂತನೆ ನೀವು ಮಾಡಿದ್ರೆ ಖಂಡಿತ ಸಾಕಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದಿದೆ. ಇವತ್ತು ಬೆಳಗ್ಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಮನೆಯಿಂದ ಆಚೆ ಹೊರಡುವಾಗ ಸೂರ್ಯದೇವರನ್ನು ನೋಡಿ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು, ದೇಹದ ಆರೋಗ್ಯ ಪರಿಸ್ಥಿತಿ ಸರಿ ಹೋಗ್ಲಿಕ್ಕೋಸ್ಕರ ಒಂದಷ್ಟು ಪ್ರಾಣಾಯಾಮ ಆಗಲಿ, ಯೋಗ ಆಗಲಿ ಮಾಡ್ತಕ್ಕಂಥದ್ದು, ಅಥವಾ ಯಾರಾದರೂ ಹಿರಿಯರು ಹೇಳುವಂಥ ಮಾತನ್ನು ಸರಿಯೋ ತಪ್ಪೋ ಮೊದಲು ಅವರು ಹೇಳುವ ಮಾತಿಗೆ ಸ್ಪಂದಿಸ್ತಕ್ಕಂಥದ್ದು. ಯಾಕೆಂದರೆ ಕುಂಭರಾಶಿಯವರು ಎಲ್ಲವೂ ನಾನು ತಿಳಿದಿದೆ ಅಂತ ಒಂದು ಹೋಗ್ತಿರ್ತೀರಿ, ಅಲ್ಲಿ ವ್ಯತ್ಯಾಸ ಆಗುತ್ತೆ. ಯಾರಾದರೂ ಹಿರಿಯರು ಹೇಳುವಂಥ ಮಾತನ್ನು ಒಂದಷ್ಟು ಕಾಲ ಅಲ್ಲಿ ನಿಂತು ಅವರು ಹೇಳುವ ಮಾತನ್ನು ಆಲಿಸೋದ್ರಿಂದ ಅಲ್ಲಿ ನಿಮ್ಮ ನಮ್ರತೆಯ ಬದುಕಿಗೆ ಒಂದು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥ ಇದ್ದಾಗಲೇ ಎಲ್ಲವೂ ಕಾರ್ಯಸಿದ್ಧಿ ಸಿಗ್ತಕ್ಕಂಥದ್ದು. ಅದರ ಮಧ್ಯದಲ್ಲಿ ಇವತ್ತಿನ ದಿವಸ ಒಂದಷ್ಟು ಬೆನ್ನೋವಾಗಲಿ, ಒಂದಷ್ಟು ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದಾಗಲಿ, ಅಥವಾ ಇವತ್ತು ನಿಮ್ಮ ಬಲಗಡೆ ಮೊಣಕಾಲಿಗೆ ಪೆಟ್ಟಾಗುವ ಸಾಧ್ಯತೆಯೂ ಇದೆ. ಆದರೆ ಹೆಣ್ಣುಮಕ್ಕಳಿಗೆ ಮಾತ್ರ ತಾವು ಏನು ಅಂದುಕೊಂಡ್ರೂ ನಿಮ್ಮ ಕೆಲಸಗಳ ಕಾರ್ಯಸಿದ್ಧಿ ಆಗುವಂಥ ಯೋಗ ಲಕ್ಷಣ ಇದೆ. ಹಾಗಾಗಿ ಉದ್ಯೋಗಕ್ಕೆ ಹೊರಡತಕ್ಕಂಥವರು, ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥವ್ರು, ಅದರಲ್ಲಿ ಪುರುಷರಾಗಿದ್ದು ಮೊಣಕಾಲಿಗೆ ಏನಾದರೂ ಸಣ್ಣ ಪುಟ್ಟ ಪೆಟ್ಟು ಬೀಳುತ್ತೆ ಅಂದಾಗ ಭಾಳ ಜೋಪಾನವಾಗಿ ನೀವು ನೋಡಿಕೊಂಡ್ರೆ ಅದು ತುಂಬ ಒಳ್ಳೆಯದು. ಇನ್ನು ವ್ಯವಹಾರಗಳಂತೂ ಇವತ್ತಿನ ದಿವಸ ನೀವು ಪ್ರಾರಂಭ ಹಂತ, ಶ್ರಾವಣ ಮಾಸದ ಪ್ರಾರಂಭ ದಿನ. ಆದರೆ ನಿಮ್ಮ ಅದೃಷ್ಟದಲ್ಲಿ ಇನ್ನೂ ಲಾಭ ಇರತಕ್ಕಂಥದ್ದಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುವಂಥ ದಿನವೇ ಇದು. ಹಾಗಾಗಿ ಇವತ್ತು ಬಹಳ ತಾಳ್ಮೆಯಿಂದ ವರ್ತನೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ
ಹಲೋ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ಹಾಂ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ವೈಟ್ ಫೀಲ್ಡ್ ಇಂದ ಕಾಮಾಕ್ಷಿ ಅಂತ. ಸಂತೋಷ ತಾಯಿ. ಗುರುಜ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಮನೆ ಸಮಸ್ಯೆ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು. ಹೇಳಮ್ಮ. ನನ್ಗಿಬ್ರು ಗಂಡ್ಮಕ್ಳು. ಹ್ಞೂ ದೊಡ್ಡವನು ಶರತ್ ಅಂತ ಇಂಜಿನಿಯರಿಂಗ್ ಮುಗಿಸಿದ್ದಾನೆ. ಹ್ಞೂ ಚಿಕ್ಕವನು ಭರತ್ ಅಂತ ಹ್ಞೂ B.Com ಮುಗಿಸಿದ್ದಾನೆ. ಆದ್ರೆ ಜಾಬ್ ಎಷ್ಟು ಟ್ರೈ ಮಾಡಿದ್ರು ಜಾಬ್ ಸಿಗ್ತಾ ಇಲ್ಲ. ಹ್ಞೂ ಹ್ಞೂ ಹೇಳಮ್ಮ. ಜಾಬ್ ದೊಡ್ಡ ಹುಡುಗ ಮಾಡ್ತಾ ಇದ್ದ, ಅದು 10 ತಿಂಗಳ ಮಾಡ್ದ, ಆಮೇಲೆ ಕೆಲಸ ಇಲ್ದಿರಾಗೋಯ್ತು. ಅವ್ನಿಗೆ 28 ವರ್ಷ, ಮನೆಯಲ್ಲೇ ಇದ್ದಾನೆ. ಮತ್ತೆ ಜಮೀನ್ ಸ್ವಲ್ಪ ಕಿರಿಕಿರಿ ನಡೀತಾ ಇದೆ. ನಮ್ಮ ಅತ್ತೆ ಮನೆ ಕಡೆನೂ ಕಿರಿಕಿರಿ ಐತೆ, ನಮ್ಮ ತಂದೆ ತಾಯಿದು ಕಿರಿಕಿರಿ ಐತೆ. ಯಾವ್ದು ಕೈ ಕೂಡ್ತಾ ಇಲ್ಲ ಸ್ವಾಮಿ. ಮಗ ಏನು ಓದಿದಾನಮ್ಮ? ಮಗ ಇಂಜಿನಿಯರ್ ಮುಗಿಸಿದ್ದಾನೆ ಸ್ವಾಮಿ, ದೊಡ್ಡವನು. ಹಾಂ ಹಾಂ, ಮಗ ಇದ್ದಾನೆ ಹತ್ತಿರದಲ್ಲಿ? ಇದ್ದಾನೆ ಸ್ವಾಮಿ. ಕೊಡಿ, ನಾ ಮಾತಾಡ್ತೇನೆ. ಹಲೋ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆಪ್ಪ. ಉದ್ಯೋಗಕ್ಕೆ ಹೋಗ್ತಾ ಇದೆಯಾ, ಇವಾಗ ಸ್ಟಾಪ್ ಆಗಿದೆಯಾ? ಅಂದ್ರೆ ಈಗ ಫಸ್ಟು ಇಂಜಿನಿಯರಿಂಗ್ ಫೀಲ್ಡ್ ಎಲ್ಲ ಮಾಡ್ತಿದ್ದೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಅದು ಈ ರಿಸಿಷನ್ ಆಗಿ ಅದು ಹೋಗ್ಬಿಡ್ತು. ಈಗ ನಾನ್ ಟೆಕ್ನಿಕಲ್ ಅಲ್ಲಿ ಮಾಡ್ತಾ ಇದ್ದೀನಿ. ಅದು ಸಂಬಳ ಸ್ವಲ್ಪ ಕಡಿಮೆನೆ ಅದಕ್ಕಿಂತ. ಅದೇ ನಾನು ಓದಿರೋ ತಕ್ಕಂಗೆ ನನಗೆ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಆಗ್ಬೇಕು ಅಂತ ಆಸೆ. ಇಲ್ಲ, ಆಗುತ್ತೆ. ನಿನ್ನ ಸ್ವರತರಂಗ ಚೆನ್ನಾಗಿದೆ. ಆದರೆ ಈ ಮುಂದಿನ 3 ತಿಂಗಳು, ಅಂದರೆ ಇಲ್ಲಿಂದ 3 ತಿಂಗಳು ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಈಗಾಗಲೇ ಕಳೆದ 1.5 ತಿಂಗಳಿಂದಲೂ ಮಾನಸಿಕವಾದಂತಹ ಒತ್ತಡಗಳಿದೆ. ಇನ್ನು ಮುಂದಿನ 3 ತಿಂಗಳು ಹಾಗೆ ಅಸಮಾಧಾನ ಅಂತಕ್ಕಂಥದ್ದು ತುಂಬಿರುತ್ತೆ. ಹಾಗಾಗಿ ಇಲ್ಲಿ ನೀನು ತುಂಬ ತಾಳ್ಮೆ ತೊಗೋಬೇಕಾಗತ್ತೆ. ಇದರಿಂದ ನಿನ್ನ ಮನಸ್ಸನ್ನು ತುಂಬ ನೋವು ಮಾಡಿಕೊಂಡು, ಇಲ್ಲದ ಆಲೋಚನೆ ತಂದುಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಬೇಡ. ಹಾಗೆ ಯಾವುದೇ ಒಬ್ಬ ವ್ಯಕ್ತಿಗಾದರೂ ಸಹಿತ ನಾನು ದುಡಿಬೇಕು ಅಂತಂದಾಗ ಭಗವಂತ ಎಲ್ಲೋ ಒಂದಲ್ಲ ಒಂದು ಕಡೆ ಕೆಲಸ ಕೊಟ್ಟೇ ಕೊಡ್ತಾನೆ. ಆ ಕೊಡುವಂಥ ಕೆಲಸ ಮತ್ತು ಆಗುವಂತಹದ್ದೇನಿದೆಯೋ ಅದನ್ನು ಕ್ರಮಬದ್ಧವಾಗಿ ಆಲೋಚನೆ ಮಾಡಿ ಮಾಡ್ಕೋಬೇಕು. ನಾವು ದುಡುಕಿ ತೀರ್ಮಾನ ತಂದುಕೊಳ್ಳೋದು ಬೇಡ. ಈಗ ತಕ್ಷಣಕ್ಕೆ ಕೆಲಸ ಇಲ್ಲ ಅಂದರೂ ಸದ್ಯದಲ್ಲಿ ಒಂದು ಒಳ್ಳೆಯ ಕೆಲಸ ಅಂತೂ ಖಂಡಿತ ಇದೆ. ಆದರೆ ಈ ಮಧ್ಯದಲ್ಲಿ ನೀನು ಮಾಡ್ಕೋಬೇಕಾದ್ದು, ನಿನ್ನ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ಹತ್ತಿರದಲ್ಲಿ ಎಲ್ಲಾದರೂ ಒಂದು ನವಗ್ರಹ ದೇವಸ್ಥಾನ ಇದ್ದರೆ ಒಂದು ಪ್ರತಿ ಗುರುವಾರ ಹೋಗಿ ಒಂದು 9 ಪ್ರದಕ್ಷಿಣೆ ಮಾಡಿ ಬಾ. ಗುರುವಾರ ನಿನಗಾಗಲಿ ಅಂದರೆ ಭಾನುವಾರ ಆದರೂ ಮಾಡು. ಭಾನುವಾರ ತಪ್ಪದರೆ ಗುರುವಾರ ನವಗ್ರಹ ದೇವಸ್ಥಾನಕ್ಕೆ 9 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಡ್ತೀರಿ. ಇದರ ಮಧ್ಯದಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮನೆಯಿಂದ ಆಚೆ ಹೊರಟ್ರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.